ಒಳ್ಳೆ ಸದಭಿರುಚಿಯಾದ ಮಾಸ್ ಸಿನಿಮಾ. ಅಂದ್ರೆ ಯೂಶಲಿ ಮಾಸ್ ಸಿನಿಮಾಗಳಲ್ಲಿ ಅಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಹಾಗೆ ಹೀಗೆ ಅಂತ ಅನ್ಬೋದಲ್ಲ, ಇಲ್ಲ ಇದು ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇದೆ. ಸೊ ಒಂದು ಪಾತ್ರದ ಜರ್ನಿ ಏನಿದೆ ಆ ಜರ್ನಿಲಿ ನಾವೆಲ್ಲರೂ ಬರ್ತೀವಿ. ತುಂಬಾ ಚೆನ್ನಾಗಿ ಅಂದ್ರೆ ರೋಹಿತ್ ಅವರ ವರ್ಕ್ ನಾನು ಮುಂಚೆ ನೋಡಿದೀನಿ, ಮತ್ತೆ ಮೊದಲನೇ ಸಿನಿಮಾ ಕೂಡ ನಾನು ಭಾಗಿಯಾಗಿದ್ದೆ. ಸೊ ಅವರು ಕನ್ನಡ ಮತ್ತೆ ಅವರು ಬರವಣಿಗೆ ನನಗೆ ಬಹಳ ಇಷ್ಟ. ಸೊ ಆ ರೀತಿಯಾಗಿ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ನ ಇಟ್ಕೊಂಡು ಮಾಡಿರುವಂತ ಮಾಸ್ ಸಿನಿಮಾ ಇದು. ಅಂದ್ರೆ ಒಂದು ತಾಯಿ ಸೆಂಟಿಮೆಂಟ್, ಒಂದು ಪ್ರೀತಿ ಇರ್ಬೋದು, ಮತ್ತೆ ಒಂದು ಮಗುವಿನ ಪಾತ್ರ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ, ಮತ್ತೆ ಫ್ರೆಂಡ್ಶಿಪ್, ಈ ತರದ್ದು ಸುಮಾರು ಎಲಿಮೆಂಟ್ಸ್ ಬಂದು ಆ ಪಾತ್ರದ ತೊಳಲಾಟಗಳು ಮತ್ತೆ ಆ ಪಾತ್ರಕ್ಕಿರೋ ಒಂದಷ್ಟು ಯೋಚನೆಗಳು, ವಿಚಾರಗಳು. ಅಂದ್ರೆ ಏನಂತ ಒಬ್ಬ ಮನುಷ್ಯ ಹೇಗೆ ಬದಲಾಗ್ತಾ ಹೋಗ್ತಾನೆ ಕೆಲವೊಂದು ಸಿಚುವೇಶನ್ಗಳಲ್ಲಿ, ಆ ಸಿಚುವೇಶನ್ಸ್ ಅವನನ್ನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ, ಅದರಿಂದ ಅವ್ನಿಗೆ ಏನೇನು ಎಫೆಕ್ಟ್ ಆಗುತ್ತೆ, ಅವನ್ಗಾಗೋ ಎಫೆಕ್ಟ್ ಇಂದ ಸುತ್ತಮುತ್ತ ಇರೋರ ಮೇಲೆ ಏನೇನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ತುಂಬಾ ಡೀಟೇಲ್ಡ್ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ. ಸೊ ಒಂದಷ್ಟು ರಿಯಲಿಸ್ಟಿಕ್ ಸೆಟ್ಗಳು, ಅಂದ್ರೆ ಒಂದು 65-70 ರಿಯಲಿಸ್ಟಿಕ್ಸ್ ಏನಂತದ್ದು ರಸಲ್ ಮಾರ್ಕೆಟ್ ಇರ್ಬೋದು, ಲೊಕೇಶನ್ಸ್ ಅದೆಲ್ಲ ಶೂಟ್ ಮಾಡಿದ್ದಾರೆ. ವಾರಣಾಸಿಗೆ ಹೋಗಿ ಅದ್ಭುತವಾಗಿ ಶೂಟ್ ಮಾಡಿದ್ರು, ನಾನು ನೋಡಿದ್ದೀನಿ, ಅದು ತುಂಬಾ ಚೆನ್ನಾಗಿದೆ ಆ ಫುಟೇಜಸ್ ಎಲ್ಲ. ಸೊ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ, ನೀವೆಲ್ಲ ಆಲ್ರೆಡಿ ಕೇಳಿದಿರ. ತುಂಬಾ ಚೆನ್ನಾಗಿ ಇದು ಬ್ಲಾಕ್ ಬಸ್ಟರ್ ಆಗಿದೆ ಸಾಂಗ್ ಆಲ್ರೆಡಿ. ಅಂದ್ರೆ ಫಸ್ಟ್ ಸಿನಿಮಾಗೆ ಒಂದು ವೆಲ್ಕಮಿಂಗ್ ಪಾಯಿಂಟ್ ಏನಂದ್ರೆ ಸಾಂಗ್ಸ್, ಟ್ರೈಲರ್ಸ್ ಅಂತ ಇರುತ್ತಲ್ಲ. ಸೊ ನಮ್ಮ ಸಾಂಗ್ಸ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ಸೊ ಮಿಕ್ಕಿದನ್ನ ನಿರ್ದೇಶಕರು ಹೇಳ್ತಾರೆ. ಇವತ್ತು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 20 days ಆಯಿತು. ನೀವೆಲ್ಲ ಕೊಟ್ಟಿರೋ ಸಪೋರ್ಟ್ ಎಲ್ಲ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಫುಟೇಜಸ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿರ್ತೀವಿ. ಸೊ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನನ್ನ ಪಾತ್ರದ ಹೆಸರು ಮಲ್ಲಿಕಾ. ನಮ್ಮ ಡೈರೆಕ್ಟರ್ ಸ್ವಲ್ಪ ರಹಸ್ಯವಾಗಿ ಇಟ್ಟಿದ್ದಾರೆ, ಯಾಕೋ ಹೆಸರಲ್ಲ ಪಾತ್ರನ. ಸೊ 18ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಸಿನಿಮಾಗೆ ಖಂಡಿತವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ಬಂದಿರೋದಕ್ಕೆ. ಅಂದ್ರೆ ತುಂಬಾ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆಲ್ರಿಗೂ. ಮೊದಲನೇದಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಅಫ್ಕೋರ್ಸ್ ರೂಲಿಂಗ್ ಎಲ್ಲ ಕಡೆ. ಸೋಷಿಯಲ್ ಮೀಡಿಯಾದ ಜಮಾನ. ನೀವು ಹಾಕೋ ಪ್ರತಿಯೊಂದು ಕಂಟೆಂಟು, ವಿಡಿಯೋ, ಕ್ಯಾಪ್ಷನ್ಸ್ ಇಂದ ಹಿಡಿದು ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ, ಜನರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವು ಎಲ್ಲರೂ ಇಡೀ ಇದಕ್ಕೆ ನಮ್ಮ ಎಲ್ಲಾ ಕಂಟೆಂಟ್ಗೆ. ಬಟ್ ಬ್ಯಾಂಗಲ್ ಬಂಗಾರಿ ಕೂಡ ಇಷ್ಟು ಹಿಟ್ ಆಗಿರೋದಕ್ಕೆ ನಿಮ್ಮ ಸಪೋರ್ಟ್, ಯು ಗೈಸ್ ಆರ್ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ 11th ನಮ್ಮ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ನಮ್ಮ ಬಿಟ್ಟಿರೋ ಎಲ್ಲ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ, ಶೋರ್ ನಮ್ಮ ಟ್ರೈಲರ್ ಕೂಡ ನಿಮ್ಗೆಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೊಂದು ಥ್ಯಾಂಕ್ಸ್ ನಿಮ್ಗೆಲ್ಲರ ಮೂಲಕ ನಾನು ಜನತೆಗೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ 1.5 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಇಟ್ಸ್ ಅನ್ ಅನ್ಬಿಲೀವಬಲ್ ನಂಬರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಜುಲೈ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಳ್ದಂಗೆ ಅಂದರೆ ಕೊನೆ ಹಂತಕ್ಕೆ ತಲುಪಿರೋ 20% ರೆಡಿ ಇದೆ. ಸೆನ್ಸರ್ ಒಂದು ಬಾಕಿ ಇದೆ. ನಾಳೆಲ್ಲ ಹೋಗುತ್ತೆ ಅದನ್ನು. ಅದು ಬಿಟ್ಟು ಟ್ರೈಲರ್ ನಾಳೆ ರಿಲೀಸು. ನಾನು ಮೋಸ್ಟ್ಲಿ ನಿಮ್ಗೇನೋ ಕ್ವಶನ್ ಇದೆ ಉತ್ತರ ಕೊಡ್ತೀನಿ. ಅದು ಬಿಟ್ಟರೆ ಆಲ್ ನಾವು ಯಾರು ಪಂಪ್ಟಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಗುರು ಮತ್ತು ರೋಹಿತ್ ಅವ್ರು ಮಾತಾಡ್ತಾರೆ. ಸರ್ ಲಾಸ್ಟ್ ಅಲ್ಲಿ ಫಸ್ಟ್ಲಿ ಸಾರಿ ಪಾಪ, ನಿನ್ನೆಲ್ಲ ಬಿಟ್ಟು ಕೇಕ್ ತಿನ್ಬಿಟ್ವಿ ನಾವು. ಕೇಕ್ ಇದೆ. ಓಕೆ, ಅದೇ ಇನ್ನೊಂದು ವಾರದಲ್ಲಿ ರಿಲೀಸು. ಎಷ್ಟು ಬೇಗ ಇಷ್ಟೆಲ್ಲ ಆಯ್ತು ಅಂತ ಗೊತ್ತಿಲ್ಲ. ಸಿನಿಮಾ ಹೆಂಗ್ ಶುರು ಮಾಡಿದ್ವಿ, ಎಷ್ಟು ಬೇಗ ಶೂಟಿಂಗ್ ಮುಗಿಸಿದ್ವಿ, ಮತ್ತೆ ಎಲ್ಲ ಕೆಲಸ ಒಟ್ನಲ್ಲಿ ಹೆಂಗ್ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ಗೆ ಎಲ್ಲ ಆಯ್ತು. ಒಂಚೂರು ಡಿಲೇ ಆಯ್ತು ಅಷ್ಟೇ. ಬಟ್ ಇವತ್ತು ಸಿನಿಮಾ ರಿಲೀಸ್ ಅಂತೂ ಸಖತ್ ಖುಷಿಯಾಗಿದ್ವಿ. ಅಷ್ಟೇ ಭಯ ಕೂಡ ಇದೆ, ನರ್ವಸ್ನೆಸ್, ಆಂಗ್ಸೈಟಿ, ಎಲ್ಲಾ ತರ ಮಿಕ್ಸ್ಡ್ ಫೀಲಿಂಗ್ಸ್. ಬಟ್ ಇಲ್ಲಿ ತನಕ ಎಲ್ರ ಪ್ರೋತ್ಸಾಹದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸಾಂಗು, ಟೀಸರ್, ಕಂಟೆಂಟು ಎಲ್ಲ ಕಡೆ ರೀಚ್ ಆಗಿದೆ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಖಂಡಿತ ಈ ಸಿನಿಮಾ ನೀವೆಲ್ಲರೂ ಮಜಾ ಮಾಡ್ತೀರಾ, ನಂಬಿಕೆ ನಮ್ಮ ಇಡೀ ಟೀಮ್ಗೂ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಇಷ್ಟು ದಿನ ಬಹಳ ಸಪೋರ್ಟಿವ್ ಆಗಿದ್ದೀರಾ ನಮ್ಮೆಲ್ಲ ಕಂಟೆಂಟ್ಗಳಿಗೂ. ಹಾಗೆ ಈಗ 18ನೇ ತಾರೀಕು ರಿಲೀಸ್ ಇದೆ. ನಾಳೆ ಟ್ರೈಲರ್ ಇಟ್ಟಿದ್ದೀವಿ. ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂಥ ಕಾಲ ಇದು.
ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕೇಳಿ, ವಿ ಆರ್ ಆಲ್ ಹಿಯರ್ ಟು ಆನ್ಸರ್. ಏನೇ ಉತ್ತರ ಇದ್ರೂ ಮಾತಾಡ್ಬೋದು. ಇಲ್ಲ ಬೇಕು ಅಂತಾನೆ ಇತ್ತು. ನಾನ್ ಸುಮ್ನೆ ಅವತ್ತು ಟೈಮ್ ಪಾಸ್ ಹೇಳಿದ್ದೆ ಅಷ್ಟೇ, ಬಿಡೋದು ಬೇಡ ಅಂತ ಅನ್ಕೊಂಡಿದ್ದೆ ಅಂತ ಪ್ಲಾನ್ ಇತ್ತು. ಬಟ್ ರಿಲೀಸ್ ಹತ್ತಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಇಲ್ಲ ಸರ್, ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡ್ತಾರೆ. ನಾವು ಟ್ರೈಲರ್ ಇತ್ತು ಅಂದ್ರೆ ನಾನು ಆಕ್ಚುಲಿ ನಿಮ್ಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಬ್ಯಾಂಗ್ಳೂರ್ ಬಂದರೆ 3 ಮಿಲಿಯನ್ 4 ಮಿಲಿಯನ್ ಇತ್ತು. ಆಮೇಲೆ ತುಂಬಾ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಒಂಚೂರು ರಿಲೀಸ್ ಹತ್ರಕ್ಕೆ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಾಗಲೇ ಟ್ರೈಲರ್ ಐಡಿಯಾ ರೋಹಿತ್ ಅವ್ರು ಹೇಳಿದ್ರು. ಟ್ರೈಲರ್ ಇದ್ದಿದ್ದೆಲ್ಲ ಇತ್ತು. ಇದು ಡಿಸ್ಕಷನ್ ಹಂಗೆ ಸ್ಟಾರ್ಟ್ ಆಯ್ತು. ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲಿಸಿಟ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದಿದ್ದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೈಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್. ಅದು ಬಿಟ್ಟರೆ ಇಲ್ಲ, ಟ್ರೈಲರ್ ಇದ್ದಿದ್ದು 100% ಕನ್ಫರ್ಮ್ ಫಸ್ಟ್ ಟೈಮ್. ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಅಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇದೆ ಸೋಮವಾರ. ಸೊ ಈ ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬಿಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ವಿ. 11th ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡಿದ್ವಿ ಎಕ್ಸ್ಟ್ರಾ ಮೂಲಕ. ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ನಾವು ಒಂದಿಷ್ಟು ಕಡೆ ಕೇಳಿದಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ, ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ. ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್ ಜನಕ್ಕೆ, ನಿಮ್ಮ ಸಿನಿಮಾ ನೋಡೋ ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರಲ್ಲ ಸರ್, ನೀವೇ ಹೇಳಿದ್ರಲ್ಲ, ಜನನೇ ಹೇಳ್ತಾರೆ. ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು 100 ಎಕ್ಸಾಂಪಲ್ ಐತೆ. ಎಲ್ಲಿ ಸಿನಿಮಾ ಚೆನ್ನಾಗಾದಾಗ, ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡ್ಬೇಕು, ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು. ಅದೊಂದೊಂದ್ಸತಿ ಏರ್ಪೇರ್ಗಳು ಆಗಿದೆ. ಅದು ಅಂದ್ರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬಾ ಸಿನಿಮಾ ಮಾಡೋದು ಸಮಸ್ಯೆಗಳು ತುಂಬಾ ಇರುತ್ತೆ ಸರ್. ಅಂದ್ರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ, ಅದನ್ನೆಲ್ಲ ಮಾಡ್ಕೊಂಡ್ ಬರೋಷ್ಟರಲ್ಲಿ ಡೇಟ್ ಸಮಸ್ಯೆ ಕೆಲವು ಟೈಮಲ್ಲಿ. ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಇಲ್ಲ. ಅಂದ್ರೆ ಇನ್ ದ ಸೆನ್ಸ್, ಈಗ ನಿಮ್ಗೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಬಹಳ ಬೇರೆ ಥರದ ಇದಾಗುತ್ತೆ. ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡ್ಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ಬರ್ತಾರೆ. ಲಾಸ್ಟ್ ಒಂದೇ ನೀವು ಅದು ಬಿಟ್ಟರೆ 23, 22, 21 ಅದೆಲ್ಲ ಥ್ರೂ ಔಟ್, ಅಂದ್ರೆ ಅಷ್ಟು ನೋಡಿ ಥ್ರೂ ಔಟ್ ದಿ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24 ಅಲ್ಲಿ ಸ್ಟಾರ್ಟಿಂಗ್ 6 ಮಂತ್ಸ್ ಯಾವುದು ಯುವ ಒಂದಿತ್ತು ಫಸ್ಟ್ ಅಲ್ಲಿ, ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್. ಮೇ ನಾಟ್ ಬಿ. ಅದು ಏನಾಯ್ತು ಅಂದ್ರೆ ಆಗಸ್ಟ್ ಇಂದ ಹೋದ ವರ್ಷ ಭೀಮಾ ಇಂದ ಮ್ಯಾಕ್ಸ್ ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ 3 ವೀಕ್ಸ್ಗೆ ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ. ಆಕ್ಚುಲಿ ಅದನ್ನ ಬ್ಯಾಕ್ ಟು ಬ್ಯಾಕ್ ಬಂತು. ರತಿ ರಣಗುಲ್ ಬಂತು, ಕೃಷ್ಣ ಪ್ರಣಯಂ ಸಖಿ ಬಂತು, ಭೀಮಾ ಬಂತು, ಬಗೀರ ಬಂತು, UI ಬಂತು, ಮ್ಯಾಕ್ಸ್ ಬಂತು. ಸೊ 4 ಮಂತ್ಸ್ ಸ್ಟ್ರೈಟ್ ಆಗಿ ಪ್ಯಾಕ್ ಆಗಿತ್ತು. ದಟ್ ಎವ್ರಿ ಕನ್ನಡ ಆಡಿಯನ್ಸ್, ಸಿನಿಮಾದವರಾಗ್ಲಿ ಸಿನಿಮಾ ಆಚರಣೆಗಳು ಅದೇ ತರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಏನೋ ಹೋದ ವರ್ಷ ಆಗಿಲ್ಲ, ಈ ವರ್ಷ ಆಗಿಲ್ಲ, ಬಟ್ ಐ ಥಿಂಕ್ ಹೋಗ್ತಾ ಸಿಗುತ್ತೆ. ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ, ಮಾರ್ಚ್ ಆಗಲೇ ಅನೌನ್ಸ್ ಮಾಡಿದ್ದಾರೆ. ಜನವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ. ಹಂಗೆ ಈಗಲೂ ಇಲ್ಲಿಂದ ತುಂಬಾ ಪಿಕ್ಚರ್ ಇದೆ. ಈಗ ನಾವು ಜುಲೈ 18 ಬಂದ್ರೆ ಆಗಸ್ಟ್ 45 ಇದೆ. KD ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಕಾಂತಾರ ಅಕ್ಟೋಬರ್ 2 ಆಮೇಲೆ ಡೆವಲ್ ಬರುತ್ತೆ. ಮ್ಯಾಕ್ಸ್ 2 ಅಲ್ಲ ಸಾರಿ, ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮ್ ಡಿಸೆಂಬರ್ 25 ಅಂತ ಹೇಳಿದ್ದಾರೆ. ಸೊ ಅದೇ ಥರ ಎಲ್ಲ ಪಿಕ್ಚರ್ ಇದೆ. ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ. ಸೊ ಈ ವರ್ಷನೂ ಇದೆ. ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆ ಲಾಸ್ಟ್ 6 ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಡಬ್ಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್. ಅಂದ್ರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ, ಒಂದು ಸ್ಟ್ರೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದಲ್ಲ ಅಂತ. ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ. ಈಗ ಮಾದೇವ ಆಗಲಿಲ್ಲ ಸರ್, ಅದು ಮಾದೇವ ಆಯಿತು, ತುಂಬಾ ಚೆನ್ನಾಗಾಗಿದೆ. ಈ ವರ್ಷ ಸ್ಟಾರ್ಟಿಂಗ್ ಚೂಮ್ ಅಂತ ತುಂಬಾ ಚೆನ್ನಾಗಾಯಿತು.
ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ. ಸೊ ಬೆರಳಿಗೆ ಮಾತ್ರ ಆಗ್ತಾ ಇದೆ 130 ಸಿನಿಮಾಗಳಲ್ಲಿ. ಬಟ್ ಯುವ ಸಂಘಾಗಲಿ ನಿರ್ದೇಶಕರಿಗಾಗಲಿ ಹಿಂಗಾಗಿ ಜವಾಬ್ದಾರಿ ಜಾಸ್ತಿ ಇದೆ ಇವಾಗ. ಯಾಕಂದ್ರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟರ್ಗೆ, ಜನ ಥಿಯೇಟರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತನ್ನ ಬರ್ತಾರೆ. ನಿಮ್ಮ ಸಿನಿಮಾ ಮುಖಾಂತರ ಎಷ್ಟು ಹೋಪ್ ಕೊಡ್ತೀರಾ ಸರ್ ಕನ್ನಡ ಇಂಡಸ್ಟ್ರಿ? ಸರ್ ಎವ್ರಿ ಸಿನಿಮಾ ವಿ ಡೂ ವಿತ್ ದ ಸೇಮ್. ಅದೊಂದು ಏನ್ ಎಫರ್ಟ್ ಹಾಕ್ಬೇಕು, ಏನ್ ಇದಾಗಬೇಕು ಮಾಡೇ ಮಾಡ್ತೀವಿ. ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ, ನಾವಾಗ್ಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ. ಬಟ್ ಬೆರಳಿಗೆ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ಬೋದ ಸರ್. 130 ಫಿಲ್ಮ್ಸ್ 200 ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ. ಬಟ್ ಅದ್ರಲ್ಲಿ ಒಂದು 10% ಸಕ್ಸಸ್ ರೇಟ್ ನೋಡ್ಬೋದು. ಅದು ನಮ್ದಲ್ಲ, ಎಲ್ಲ ಇಂಡಸ್ಟ್ರಿಲೂ ಅದೇ. ಇದು ಮೇ ಬಿ ಆಡಿಯನ್ಸ್ ಏನ್ ಫೈನಲ್ ಡಿಸಿಷನ್ ತಗೋತಾರೆ ಅವ್ರೆ, ನಮ್ಗೆ 100% ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್ 3 ಜನನು ಅಂದ್ರೆ ಪ್ರೊಡಕ್ಷನ್ ಹೌಸ್ 3, ಅದೊಂದು ತುಂಬಾ ದೊಡ್ಡ ಕೊಲಾಬ್ರೇಷನ್. 3 ಜನಕ್ಕೂ ಸೇರಿದಾಗ ಏನ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ 3 ಪ್ರೊಡಕ್ಷನ್ ಹೌಸ್ಗೂ ಅದ್ರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ. PRK ದೊಡ್ಡ ಬ್ಯಾನರ್, ಜಯಣ್ಣ ಅವರು ತುಂಬಾ ವರ್ಷದಿಂದ 25 ವರ್ಷದಿಂದ ಇರೋದು. ಈಗ ನಾವು ಲಾಸ್ಟ್ 7-8 ಇಯರ್ಸ್ ಇಂದ KRG ಇರೋದು. ಜೊತೆಗೆ ರೋಹಿತ್ ರತ್ನ ಪ್ರಪಂಚ ಆದ್ಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು. ಮತ್ತೆ ಏನ್ ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು, ಪಾಸ್ ಆಯ್ತು. ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸೇಮ್ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್. ಏನಂತಾರೆ, ಓಕೆ ಐ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್, ಪ್ರಿವಿಲೇಜ್ಡ್. ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ದಿ ಮೋಸ್ಟ್. ಅದು ಅವರು ಇದನ್ನು ತೋರಿಸ್ತಾರೆ. ಏನಕ್ಕೆ ಪ್ರಿವಿಲೇಜ್ ಅಂತಂದ್ರೆ ಯಾರು ಪ್ರಿವಿಲೇಜ್ ಅಲ್ಲ ಸರ್, ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು. ನಾವು ಅವತ್ತು ಹೇಳ್ದಂಗೆ ಸೆಕೆಂಡ್ ಅಂಡ್ ಥರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ಸ್ ದಿ ಮೋಸ್ಟ್. ಒಂದು ಸಿನಿಮಾಗೂ ಫಸ್ಟ್ ಸಿನಿಮಾ ಆದ್ಮೇಲೆ ತೋರಿಸ್ಬೇಕು. ಇಲ್ಲ ಅಂದ್ರೆ ಬರ್ದಾಕ್ ಕೊಡ್ತಾರೆ. ಈಗ ಯಾರೋ ಒಬ್ಬರು ಕ್ರಿಕೆಟ್ ಅಲ್ಲಿ 1 ಮ್ಯಾಚ್ ಆಡ್ಬಿಟ್ಟು ಇನ್ನೊಂದೆಲ್ಲ 1 ಮ್ಯಾಚ್ ವಂಡರ್ ಅಂತ. ಈಸ್ ಹಿಯರ್ ಟು ಸ್ಟೇ. ಅವ್ರು ಇಲ್ಲಿ ಇದ್ದೇ ಇರ್ತಾರೆ, ತುಂಬಾ ನಮ್ಮೆಲ್ಲರೂ ರಂಜಿಸ್ತಾರೆ. 3 ಜನಕ್ಕೂ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ ಎಲ್ಲರಿಗೂ ಅದಷ್ಟೇ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಳ್ಳೆ ಸಿನಿಮಾ ಮಾಡಿದೆ ಸರ್, ಆ ಒಂದು ಗ್ಯಾರಂಟಿ ನಮ್ಗೆ. ಇಟ್ಕೊಂಡು ಶೂಟ್ ಮಾಡಿದೀರಾ ಅಂತ ನಿಜ. 100ಕ್ಕೂ ಹೆಚ್ಚು ಸವಾಲುಗಳು ಅಂದ್ರೆ 100ಕ್ಕೂ ಹೆಚ್ಚು ಅಂದ್ರೆ 80ಕ್ಕೂ ಹೆಚ್ಚಿದೆ. ಅಲ್ಲ, ಅಲ್ಲಿ ಶವಗಳಿದ್ವು, ನಾವು ಅದರ ಮಧ್ಯೆ ಶೂಟ್ ಮಾಡಿದ್ವಿ ಅಷ್ಟೇ. ನಾವ್ ಇಟ್ಕೊಂಡಿರ್ಲಿಲ್ಲ. ಬಟ್ ಅದು ಬರ್ತಾನೆ ಇರತ್ತೆ. ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಗೆ ಎವ್ರಿ 10 minutes ಒಂದೊಂದು ಇದು ನಡೀತಾ ಇರುತ್ತೆ, ಅಲ್ಲಿ ಕಾರ್ಯ ನಡೀತಾ ಇರುತ್ತೆ. ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಅದ್ರ ಮಧ್ಯ ಫೈಟ್ ನಡಿಬೇಕು ಅನ್ನೋದು. ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ. ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಆ ಫೈಟ್ ಅಲ್ಲಿ ಮಣಿಕರ್ಣಿಕಾ ಘಾಟ್ ದಾಟ್ಬಿಟ್ಟೆ ಹೋಗೋ ತರ ಒಂದು ಸೀಕ್ವೆನ್ಸ್ ಇದೆ. ಬಟ್ ನಾವು ಇಟ್ಬಿಟ್ಟು ಯಾವ್ದು ಶೂಟ್ ಮಾಡಿಲ್ಲ. ಇಲ್ಲ ಸರ್, ಅದೇ ಪ್ರಶ್ನೆ. ಅಂದ್ರೆ ವಾರಣಾಸಿಯಲ್ಲಿರುವಂತಹ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಸೀನ್ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನ್ಗೆ ಸಖತ್ ಇಷ್ಟ ಆಯ್ತು. ಅಂದ್ರೆ ಮುಂಚೆ ಹೋಗಿದ್ದೆ, ಬಟ್ ಈ ಸತಿ ಹೋದಾಗ ತುಂಬಾ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮ್ ಅಲ್ಲಿ. ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ನಡೀತೆ ವಾರಣಾಸಿಯಲ್ಲಿ. ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾಲಿ ತುಂಬಾ ಸೀನ್ಗಳಿದೆ ನೀವು ಹೇಳ್ದಂಗೆ. ಬಟ್ ವಾರಣಾಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ಮ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡ್ ತುಂಬಾ ಹೊಸದಾಗಿದೆ. ಸರ್, ಲಾಸ್ಟ್ ಆಗಸ್ಟ್ ಅಲ್ಲಿ ಭೀಮಾ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಷ್ಟು ಆಸೆ ಇಟ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗಿದೆ. ಹಲೋ ಸರ್, ಎಕ್ಕ ಸಿನಿಮಾ ಸಖತ್ತಾಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲ ಕೂಡ. ಆಲ್ ದ ವೆರಿ ಬೆಸ್ಟ್. ಅಂಡ್ ಸರ್, ಇದು ಇವಾಗ ಥಿಯೇಟರ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTTಯಲ್ಲಿ ಬಂದ್ ಕೂಡ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟರ್ಗೆ ಕರೆ ತರುವಂತಹ ಸಿನಿಮಾ ಅಂತ ಅನ್ಕೊಳ್ತೀನಿ. ಅಂಡ್ ಯಾವ OTTಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟರ್ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮ್ ಅಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟರ್ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಅಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ. ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಅದು ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತೀವಿ. ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ 1 ವಾರ 2 ವಾರ 3 ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಬೇಡ 1 ತಿಂಗಳ ಅಂತಾನೆ ಅನ್ಕೊಳ್ಳೋಣ, ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಸೆಕೆಂಡ್ ಅಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟರ್ಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ. ಬಟ್ OTT ಬಂದ್ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟರ್ ಯಾರು ಹೋಗ್ತಾರೆ, OTTಗೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ OTTಗೆ ಅಥವಾ ಯಾವ ತರ ಅಂತ?
ಫಸ್ಟ್ ಪ್ರೀವಿಯಸ್ ಕ್ವಶನ್ಗೆ OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟರ್ ನೋಡ್ತಿದ್ದಾರೆ. ನಿಮ್ಮ ಕ್ವಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮೇಡಮ್. OTT ತುಂಬಾ ಚೆನ್ನಾಗಿ ನೋಡ್ತಿದ್ರೆ ನಿಮ್ಗೆ ಇನ್ನೊಂದು ಕಡೆ OTT ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದೊಂದು ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದನ್ನ ತಪ್ಪಾಗುತ್ತೆ. OTT ಜಾಸ್ತಿ ಪಿಕ್ಚರ್ ಬಾಕ್ಸ್ ಆಫೀಸ್ ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನಿಮ್ ಮುಂಚೆ 50 ಥಿಯೇಟರ್ ಇರೋದು ಇವತ್ತು 250, 300 ಥಿಯೇಟರ್ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶ್ಚನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ 5 ವೀಕ್ಸ್ ಇವಾಗ ನೀವು ಲಾಸ್ಟ್ 3 years ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ OTT ಬರ್ತಾ ಇರೋದು. ಕೆಲವು ಹಿಂದಿಲಿ ರೂಲ್ ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ಈ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನ್ನ ಥಿಯೇಟರ್ ಅಲ್ಲಿ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬಾ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ರಿಲೀಸ್, ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ದಾರೆ. ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ, ಅಷ್ಟೇ. ಸಿನಿಮಾದಲ್ಲಿ ಸರ್ ರೋಹಿತ್ ಸರ್, ಇತ್ತೀಚೆಗೆ ಹೀರೋಯಿನ್ಸ್ ಕಂಪ್ಲೇಂಟ್ ಅಂದ್ರೆ ಹೀರೋಯಿನ್ಸ್ ಅದು ತುಂಬಾ ಇದೆ. ಫಸ್ಟ್ ನಿಮಗೆ ಕೇಳ್ತೀನಿ, ಅವರೇ ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ? ನಮ್ಮಿಬ್ಬರಿಗೂ ಈ ಸಿನಿಮಾದಲ್ಲ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೊತೀವಿ. ಅಂಡ್ ಸುಮ್ಮನೆ ಫೀಲಿಂಗ್ ಈಗಂತನೂ ಅಲ್ಲ, ಇಬ್ರು ಕಡೆಯಿಂದ ನೋ ಕಂಪ್ಲೇಂಟ್. Same here. First of all, it's like thanks helಬೇಕು because this is a 3 production house collaboration. Our opportunity ಕೊಟ್ಟಿದ್ದಾರೆ. It could have been anybody, but it's me. So I definitely have no complaints. And also, ಅವ್ರಿಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಇವನ್ ಸರ್, ನೀವು ಫಸ್ಟ್ ಸಿನಿಮಾಗೆ ಬ್ರೌನ್ ಗಿಲ್ಡ್ ತುಂಬಾ ಪ್ರಮೋಷನ್ ಮಾಡಿದ್ರಿ. ಅಂದ್ರೆ ಒಂದು 6 months ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ತುಂಬಾ ಲೋ ಲೆವೆಲ್ ಪ್ರತಿ ಜನಗಳನ್ನ ಮಾತಾಡ್ಸೋದಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತಿದೆ ಪರ್ಸನಲ್ ನನಗೆ. ಯಾಕಂದ್ರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಈವೆಂಟ್ಸ್ಗಳು ಮಾಡಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಅದು ಶಬ್ದ ಆಗಿತ್ತು ಎಲ್ಲ ಕಡೆ. ಈ ಥರ ಬಂದಿದ್ದು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು, ಅದೊಂದು ಕ್ರೌಡ್ ತುಂಬಾ ವೈರಲ್ ಆಗಿತ್ತು ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ? ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಸಿ 2 ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ. ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂತ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನಿಸಿದ್ರೆ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. 1 ವಾರದಲ್ಲಿ ನಮ್ಗಾದ್ರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಇಲ್ಲಿ ಆನ್ ಗ್ರೌಂಡ್ 1 or 2 ಮಿಸ್ ಆಗಿರೋದು ಒಂದು ಇದೊಂದು ಮಳೆ ಟೈಮ್ ಸರ್. ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬಾ ಆಕ್ಚುಲಿ ಪ್ರೀ ರಿಲೀಸ್ ಅದು ಬೇರೆ ಊರು ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು. ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದ್ವಿ ಅಷ್ಟೇ. ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಅಂತಾನೆ ಪ್ಲಾನ್ ಆಗಿದೆ. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದಾನೆ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬರ್ದಿರೋದು. ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಟ್ಟಿಲ್ಲ. ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಇದಾದ್ರೆ ಅಂತ ಅದೊಂದು ಬಿಟ್ಟು. ಬಟ್ ಸ್ಟ್ರಾಟಜಿ ನಂಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ, ಯುವ ಅವರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ತರ ಇದ್ದಾರೆ. ನಾವು ಮೊನ್ನೆ ರೋಹಿತ್ ನಾವು ಎಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ರಿಲೀಸ್ ಡೇಟ್ 18 ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ ಪಿಕ್ಚರ್ 18 ರಿಲೀಸು. ನಮ್ಗೆ ಅದು ಏನ್ ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಕುಂದಾಪುರದಲ್ಲಿ ಸಣ್ಣೂರು, ಅಲ್ಲಿರೋ ಟೆಂಪಲ್ ಅಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ದು ಪ್ರಮೋಷನ್ ರೀಚ್ ಆಗಿದೆ. ಬಟ್ ಅವ್ರು ಹೇಳಿದ್ರೆ ನೀವು ಏನಾದ್ರು ಮಾಡಬೇಕು ಅಂದ್ರೆ ಆಲ್ವೇಸ್ ಓಪನ್ ಟು ಏನಾದ್ರು ಮಾಡಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿ ಆರ್ ಆಲ್ವೇಸ್ ಓಪನ್. ಒಂದು ಜವಾಬ್ದಾರಿ, ತುಂಬಾ ಜವಾಬ್ದಾರಿ ಇದೆ ನಿಮ್ಮ ನಡೀನಂದ್ರೆ ಕನ್ನಡ ಇಂಡಸ್ಟ್ರಿಗೆ ಫ್ಯಾಮಿಲಿ ಆಡಿಯನ್ಸ್ ಮೈನ್ ಬರ್ತಾನೆ. ಸೊ ಅಪ್ಟೂಸ್ ಆದಾಗ ಅದೊಂದು ಬೇರೆ ಯಾರಾದ್ರು. ಸೊ ಅದಾದ್ಮೇಲೆ ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ, ಅದಾದ್ಮೇಲೆ
ಜವಾಬ್ದಾರಿ ನಿಮ್ಮ ಮೇಲಿದೆ. ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ? ಸಿನಿಮಾ ಇವಾಗ ಎಲ್ಲರೂ ನೋಡೋಂಥ ಸಿನಿಮಾ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ, ಈ ಸಿನಿಮಾ ಕೂಡ ಹಾಗೆ ಇದೆ, ಪ್ರತಿಯೊಬ್ರು ನೋಡೋಂಥ ಸಿನಿಮಾನೇ ಇದೆ. ಅಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗಿ ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಹೇಳಿ ಆ ಥರನೇ ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ. ಸೊ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ನೋಡಿ. ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ದು, ಇದು ಲೈನ್, ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ, 99% ಇದೆ. ರಾಜು, ಅಪ್ಪು, ಅಭಿ ಈ ಥರ. ಸೊ ಅದನ್ನ ಅವ್ರು ನಂಬ್ತಾ ಇದ್ರಂತೆ. ಸೊ ನಿಮಗೆ ಅದನ್ನ ಇದೆಯಾ, ಗೊತ್ತಿದೆ ಅದು? ಇವಾಗ ಫಸ್ಟ್ ಸಿನಿಮಾ ನಿಮ್ಮ ನೇಮು, ಸೊ ಆಗುತ್ತಾ ನೆಕ್ಸ್ಟ್? ನೋಡೋಣ, ಜಸ್ಟ್ ಒಂದು ಸಿನಿಮಾ ಇದೆಯಲ್ಲ ಸರ್, 2ನೇ ಸಿನಿಮಾ ನನಗೂ ಹಾಗೆ ಬರ್ಕಾದ್ರೆ ಸೂಪರ್ ಅಲ್ವಾ? ನಿಮ್ಮ ಸಿನಿಮಾಗೆ ಹೆಚ್ಚಾಗಿ ಸೆಲೆಬ್ರಿಟಿ ಶೋಗಳನ್ನ ಯಾರನ್ನ ಕರೆಸ್ತೀರಾ? ಸೆಲೆಬ್ರಿಟಿ ಶೋ ಇಲ್ಲ ಸರ್, ಡೈರೆಕ್ಟ್ ಹಂಗೇನು ತೋರಿಸ್ಬಾರ್ದು ಅನ್ನೋದಿಲ್ಲ. ನಮ್ಮ ಸ್ಟ್ರಾಟಜಿ 18ಕ್ಕೆ ಬೆಳಗ್ಗೆ ಶೋ ಹೋಗ್ಬೇಕು ಅಂತ ಇಲ್ಲ. ಆಮೇಲೆ ಏನಾದರೂ ಒಟ್ಟುಗೂಡಿಸೋದು ಅಂದರೆ ಆಲ್ವೇಸ್ ನಮಗೆ ಇಂಡಸ್ಟ್ರಿ ಒಟ್ಟುಗೂಡಿಸ್ಬೇಕು ಅಂತಂದರೆ ನಾವು ಆಲ್ವೇಸ್ ರೆಡಿ. ಇನ್ಫ್ಯಾಕ್ಟ್ ನಾನು ಆ ಥರದ್ದಾಗಿ ಕ್ರಿಕೆಟಿಂದಾಗಲಿ ತುಂಬ ವರ್ಷದಿಂದ ಸರ್ ಜೊತೆ ಮಾಡ್ಕೊಂಡ್ಬರೋದ್ರಿಂದ ಅದನ್ನು ಆಲ್ವೇಸ್ ಅದು ಓಪನ್. ಆ್ಯಂಡ್ ನಮ್ಗೆ ತುಂಬ ಖುಷಿ ಅದು ಇಂಡಸ್ಟ್ರಿ ಅವರೆಲ್ಲ ಒಟ್ಟಿಗೆ ಕೂಡಿಸ್ತಾರೆ. ಬಟ್ ಈ ಸಿನಿಮಾಗೆ ಹಿಂದಿನ ದಿನ ಪ್ರೀಮಿಯರ್ ಮಾಡಲ್ಲ, 18th 100% ರಿಲೀಸ್ ಆಗುತ್ತೆ. ಆಮೇಲೆ ಏನಾದರೂ ಫುಲ್ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಸೆಲೆಬ್ರಿಟಿ ಶೋ ಏನು ಎಲ್ಲ ಟೈಮು ಸಿಗುತ್ತೆ, ಅದೇ ಟೈಮ್ ಸಿಕ್ಕಿದ್ರೆ ನಾವು ಮಾಡೇ ಮಾಡ್ತೀವಿ. ಬಟ್ ಆಸ್ ಆಫ್ ನೌ ಏನು ಪ್ಲಾನ್ ಇಲ್ಲ. ರಿಲೀಸ್ ಆಗೋಕ್ಕೆ 14ನೇ ತಾರೀಕು ರಿಲೀಸ್ ಆಗುತ್ತೆ ಸರ್. ನಾಳೆದ್ರಲ್ಲಿ ನಾವು ಗೆಸ್ಟ್ ಎಲ್ಲ ಹೇಳ್ತಾರೆ, ಸ್ವಲ್ಪ ಗಣ್ಯರೇ ಇರ್ತಾರೆ. ಮತ್ತೆ ಜಸ್ಟ್ ಫೈನಲ್ ಕನ್ಫರ್ಮೇಶನ್ ಜಾಸ್ತಿ ಇದೆ ಅನ್ನೋ ಮಾತಾಡ್ತಾರೆ, ನಿಜನಾ? ನಾನೇ ನೋಡಿಲ್ಲ, ನಾನು ಹೆಂಗೆ ಹೇಳಿ? ಒಂದು ಸುದ್ದಿ ನಡೆದಿದೆ, ಅವ್ರನ್ನ ನೀವೇ ಹಾಕೊಡ್ತೀರಾ ಸಿನಿಮಾದಲ್ಲಿ? ಹಿಡ್ಕೊಡ್ತೀರಾ? ಯಾರು? ಇದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು, ನಿಮ್ಗೆ ಇದು ಎಷ್ಟು ಪ್ರೆಷರ್ ಬರುತ್ತೆ? ಅಲ್ಲಿ ಅವ್ರಿಗೂ ನಾನು ಹೇಳ್ದೆ, ಇವಾಗ ನಮ್ ಇಡೀ ಟೀಮ್ ನೋಡ್ಕೊಳ್ತಿರೋದೇ ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ತಾರೆ. ಅಫ್ಕೋರ್ಸ್ ನಮ್ ಚಿಕ್ಕಮ್ಮ ನಾನು ನೋಡ್ಕೊಳ್ತೀವಿ ಅವ್ರು. ಅದೇನು ಪ್ರತಿಯೊಬ್ಬ ನಾನು ಬರೀ ನನ್ಗಂತಲ್ಲ, ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ, ಅವ್ರ ಚಿಕ್ಕಮ್ಮ ಚಿಕ್ಕಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ. ಅದು ಎಕ್ಸ್ಪೆಕ್ಟೇಷನ್ ಅಲ್ಲ, ಜವಾಬ್ದಾರಿ. ಸರ್ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಇದೆ, ಜೋಗಿ ತರ ಏನಾದ್ರು ಎಕ್ಕ ಕಾಡತ್ತೆ, ಜೋಗಿ ತರ ಕಾಡತ್ತೆ. ಮದರ್ ಸೆಂಟಿಮೆಂಟ್ ಎಷ್ಟು ಪರ್ಸೆಂಟೇಜ್? ಅದೆಲ್ಲ ಹೆಂಗ್ ಹೇಳಿದ್ರು, 20% ಮದರ್ ಸೆಂಟಿಮೆಂಟ್ ಹಾಕಿದೀನಿ, 20% ಲವ್ ಹಾಕಿದೀನಿ, ಹಾಕ್ಬಿಟ್ಟು ಅಡುಗೆ ಮಾಡ್ದಂಗೆ ಐ ಡೋಂಟ್ ನೋ. ಮದರ್ ಸೆಂಟಿಮೆಂಟೇನೆ ನನಗೆ ಇದೆ ಅನ್ನೋದು ನನಗೆ ಇವಾಗ ಇವ್ರು ಹೇಳೋದ್ಮೇಲೆ ಯೋಚನೆ ಮಾಡಿದೆ, ಹೌದಾ ಇವೆಲ್ಲ ಇದೆಯಾ ಅಂತ. ಬಟ್ ಕಾಡುತ್ತೆ, ಅಂದ್ರೆ ಬೇರೆ ರೀತಿ ಕಾಡುತ್ತೆ ಸಿನಿಮಾ ನೋಡಿ. ದಟ್ ಇಸ್ ಅ ಸರ್ಪ್ರೈಸ್. ಅದಕ್ಕೆ ನಿಮ್ಮ ಡೈರೆಕ್ಷನ್ ಅಲ್ಲಿ ಪ್ರಪಂಚ ಮಗು ಆಯ್ತು. ಸೊ ಉತ್ತರಾಖಂಡ ಮೃಗ ಆಗುತ್ತಾ, ಎಕ್ಕ ಮೃಗ ಆಗುತ್ತೆ? ನನಗೆ ಅಲ್ಲ, ನನಗೆ 3:30 ಮಲಗಿ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು. ಮಗು ಮೃಗ ಎರಡೂ. ನನಗೆ ಎಕ್ಕ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸೊ ಅದ್ರ ಬಗ್ಗೆ. ಇವ್ ಸರ್ ಎಷ್ಟೇ ನೆಗೆಟಿವ್ ಅನ್ನೋದು ಅದು ಬಿಡಲ್ಲ. ಸೆಲೆಬ್ರಿಟೀಸ್ ಅಂತ ಅಂದ್ರೆ ನೀವು ಹೆಂಗ್ ನೋಡ್ತೀರಾ ಅಂತ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಟ್ರೋಲ್ಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಾ, ಹೇಗೆ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತೀರಾ ಅಂತ? ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ. ಅಂಡ್ ಅದರಿಂದ ನಮ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನ ತಗೋತೀವಿ. ಸರ್ ಸರ್ ಇತ್ತೀಚೆಗೆ ಅಂದ್ರೆ ಒಂದು 5 years ಆದ್ಮೇಲೆ
ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಡೈರೆಕ್ಟರ್ಸ್ ಕೊಡ್ತಾರೆ. ನೀವು ಒಂಚೂರು ಮುಂದೆ ಪ್ರಮೋಷನ್ಸ್ ಅಂದ್ರೆ ಎಲ್ಲ ಗೊತ್ತಿದೆ ಇಲ್ಲ ಅಂತಲ್ಲ, ಎಲ್ಲ ಒಂದ್ ಕಡೆ ರೋಹಿತ್ ಅವ್ರು ಯಾರು, ಸೊ ಲಾಸ್ಟ್ ಸಿನಿಮಾ ಯಾವುದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ. ಸೊ ರತ್ನ ಪ್ರಪಂಚ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂತವ್ರು, ಸೊ ಆ ಥರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ, ಸ್ವಲ್ಪ ನೀವು ಇದೇ ಜಾಸ್ತಿ ಉಳ್ಕೊಂಡಿಲ್ಲ ಏನಂದ್ರೆ ಅದೇನೋ ಬ್ರ್ಯಾಂಡ್ ಅಲ್ಲ, ಬ್ರ್ಯಾಂಡ್ ಗಿಂಡ್ ಅಂತಲ್ಲ, ಅನವಶ್ಯಕ ಅನ್ಸತ್ತೆ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ. ಸೊ ಇತ್ತೀಚೆಗೆ ಹೀರೋ ಡೈರೆಕ್ಟರ್ಸ್ ಅಂತ ಅಲ್ಲ, ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ, ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ, ನಾನು ಹೀರೋ ತರ. ಅಂದ್ರೆ ಪ್ರಮೋಷನ್ ಇಂಪಾರ್ಟೆಂಟ್, ಬಟ್ ನೀವಿಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟು ಸೊ ನೀವು ಈ ತರ ನಾಚಿಕೆ ಪಟ್ಕೊಂಡ್ರೆ ಹೇಗೆ ಅಂತ. ಸಿನಿಮಾ ಓಡಿದ್ರೆ ಆಯ್ತಲ್ಲ, ಪ್ರೊಡ್ಯೂಸರ್ ದುಡ್ಡು ಬಂದು ನಮ್ಗೆ ಇನ್ನೊಂದು ಪಿಕ್ಚರ್ ಕೊಟ್ರೆ ಆಗೋಯ್ತು. ನಾಚಿಕೆ ಗೀಚಿಕೆ ಎಲ್ಲ ಇಲ್ಲ ಸರ್, ಅದೆಲ್ಲ ಸುಳ್ಳು. ನಾನು ನಾಚಿಕೆ ಹಂಗೆ ಹೀರೋಯಿನ್ಗಳು ಪಕ್ಕದಲ್ಲಿ ಕೂತ್ಕೋತಾ ಇರಲಿಲ್ಲ ನಾನು. ಬಟ್ ಅದಕ್ಕಿಂತ ಇವಾಗ ನಾವು ಸಿಕ್ಕಾಪಟ್ಟೆ ಬಿಸಿ ಇಪ್ಪ ಅವರು, ಅಂದ್ರೆ ಸಿಗೋದೇ ಇಲ್ಲ. ಅಂದ್ರೆ ಸಿನಿಮಾ ಕೆಲಸ ನಡೀತಿದೆಯಲ್ಲ, ನಾವು ಆಗಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದೇ ಅವ್ರ ಮೇಲೆ, ಆನ್ ಟೈಮ್ ಎಲ್ಲ ಮುಗಿಸ್ಬೇಕು ಅಂತ. ಸೊ ಆದಷ್ಟು ಅವ್ರು ಫ್ರೀದಾಗೆಲ್ಲ ಅವ್ರು ಬರ್ತಾನೆ ಇಲ್ಲ. ಈ ಫಿಲಮ್ಗಂತೂ ಗ್ಯಾರಂಟಿ ಬಂದಿದೆ ಎಲ್ಲ ಕಡೆ. ನಮ್ಮ ಡಿ ಪಿಕ್ಚರ್ಸ್ ಪಕ್ಕದಲ್ಲಿ ಇದಾರಲ್ಲ, ಯಾಕ್ರೆ ಹೇಳಿಲ್ಲ ನೀವು ಸ್ವಾಮಿ? ಸರ್ ನೀವು ಬಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು. ಇವಾಗ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮ್ಗೆ. ಔಟ್ಪುಟ್ ಇದೆಯಲ್ಲ ಸರ್, ನನ್ಗೆ ಏನಿಲ್ಲ, ಇವಾಗ ನಾಳೆ ಸೆನ್ಸಾರ್ ಆಗ್ಬೇಕು ಅಂತ ಇದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್. I hope so, sir. I don't know. ಕಾರ್ತಿಕ್ ಸರ್ ಎಲ್ಲ ಯಾವ ತರ ಮಾಡ್ತಿದ್ದೀರಾ ಅಂತ 18th, ಬಿಕಾಸ್ ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ. ಎರಡೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾನೇ. ಅವರು ಕೂಡ ಯಂಗ್ಸ್ಟರ್, ಇವರು ಕೂಡ ಯಂಗ್ಸ್ಟರ್ಸ್, ಇಬ್ಬರ ಮೇಲೇನು ಸಮಾನವಾದಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ರಿಲೀಸ್ ಡೇಟ್ ನ ಏನಾದ್ರು ಡಿಸ್ಕಷನ್ ಮಾಡಿದ್ರ ಆ ಟೀಮ್ ಜೊತೆ, ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಕ್ರೋಲ್ ಮಾಡ್ಕೊಳ್ಳಿ ಅನ್ನೋ ತರದ್ದು? ಆ ಥರ ಏನು ಮಾಡಿಲ್ಲ. ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್, ಎರಡು ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ. ರಿಲೀಸ್ ಪ್ಲಾನ್ ದೊಡ್ಡದಾಗಿ ಇರುತ್ತೆ, ಅರೌಂಡ್ 300 ಥಿಯೇಟರ್ಸ್ ಇದ್ದೇ ಇರುತ್ತೆ. ಓವರ್ಸೀಸು ಸೇಮ್ ಡೇ ಆಗುತ್ತೆ. ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ USA, UK, UAE, ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು ಆಸ್ಟ್ರೇಲಿಯಾ. ಸೊ ಇಲ್ಲಿ ಸೆನ್ಸರ್ ಆದ್ಮೇಲೆ ಅದು ಸೆನ್ಸರ್ ಆಗ್ಬೋದು. ಎಲ್ಲ ನೋಡಿಕೊಂಡು ಅವತ್ತಿನ ದಿನ ರಿಲೀಸ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ, ಅದು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ PC ಸೆಂಟರ್ ಆಡಿಯನ್ಸ್, ಅಂದ್ರೆ ಮಾಸ್ ಸಿನಿಮಾ, ಅದು ಕೂಡ ಅದೇ ಥರದ್ದು ಇರುತ್ತೆ ಅಂತಿದ್ದಾರೆ. ಅದರಿಂದ ಈಗ ಮಹಾದೇವ್ ಆದ ನಂತರ ತುಂಬಾ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಇತ್ತು, ತುಂಬಾ ದೊಡ್ಡ ಸಿನಿಮಾಗಳು ಯಾವ್ದು ಬಂದಿರಲಿಲ್ಲ. ಸೊ ಆ ಸ್ಟ್ಯಾಂಡಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿಲ್ಲ ಅಂತ. ಮಹಾದೇವಗೂ ಇದಕ್ಕೆ 4 ವಾರ ಗ್ಯಾಪ್ ಇರುತ್ತೆ ಸರ್, 4-5 ವಾರ ಗ್ಯಾಪ್ ಇರೋದು. ಆ್ಯಂಡ್ ಅದು ಇನ್ನೂ ಚೆನ್ನಾಗಿ ಹೋಗ್ತಿದೆ. ನಮ್ಮ ಮೊನ್ನೆ ಯಾರೆಲ್ಲೋ ಥಿಯೇಟರ್ ಹತ್ರ ಮೊದಲ ಹೋಗಿ 4ನೇ ವಾರನೂ ಚೆನ್ನಾಗಿ ಹೋಗ್ತಿತ್ತು ಪಿಕ್ಚರ್. ಬಟ್ ಆ ಪಿಕ್ಚರ್ಗೂ ಥಿಯೇಟರ್ ಸಿಗುತ್ತೆ, ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರಲ್ಲ. ಸೊ ಥಿಯೇಟ್ರಿಗೆ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ, ಅವರು ಒಳ್ಳೆ ಡಿಸ್ಟ್ರಿಬ್ಯೂಟರ್, ಗಂಗಾಧರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಎಷ್ಟು ಥಿಯೇಟ್ರ್ ಸಿಗುತ್ತೆ, ನಮ್ಗೆ ನಾವು ಎಷ್ಟು ಥಿಯೇಟ್ರು. ನಾಳೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, 2 ಪಿಕ್ಚರ್ದು ನಾಳೆ ಥಿಯೇಟ್ರ್ ಆಗಿ ಬರುತ್ತೆ. ನಾವು ಇಬ್ರು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ. ಈಗ ಇಬ್ರು ಜೊತೆಗೆ ಮಾಡಿ ನಿಮ್ಗೆ ವ್ಯಾಪಾರದ ದೃಷ್ಟಿಯಲ್ಲಿ, ವ್ಯಾಪಾರ ಸರ್ಕಲ್ ನೋಡಿದ್ರೆ ಜಯಣ್ಣ, KRG ಎರಡು ಹೆಸರು ಸಂಸ್ಥೆ ಬೇರೆ ಅಂದ್ರು ಮಾಡೋದ್ ಜೊತೆಗೆ ಒಂದೇ ಆಫೀಸಲ್ಲೇ ಎರಡು, ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು. ಸೊ ನಮ್ದಲ್ಲಿ ಆ ಥರ ನಾವೆಲ್ಲೂ ಹೆಸರು, ಅದಕ್ಕೆ ಎಲ್ಲೂ ಹೆಸರು ಹಾಕ್ಸಿಲ್ಲ, ಯಾಕಂದ್ರೆ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಬಟ್ ಔಟ್ಸೈಡ್ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತೆ ಬೇರೆ ಇದೆಲ್ಲ ಅದು ಇವತ್ತು ನಾಳೆ ಹೇಳ್ತೀನಿ. ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು ನಮ್ದು ಹೊಯ್ಸಳನ್ನು ಅವರೇ ಮಾಡಿದ್ದು, ಮತ್ತೆ ನಮಗೆ KGF 2 ಅವರೇ ಮಾಡಿದ್ದು, ಕಾಂತಾರ ಅವರೇ ಮಾಡಿದ್ದು. ಸೊ ಅವರೇ ನಮ್ಗೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಓವರ್ಸೀಸ್. ಅದೇ ನಾವು ಹೇಳ್ತೀವಿ, ನಾನು 2-3 ಡೇಸ್ ಆದ್ಮೇಲೆ ಅದೊಂದು ಪ್ಲಾನ್ ಇದ್ರೆ ಹೇಳ್ತೀವಿ ಸರ್. ಈಗ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ, ಈಗ ಕೂತ್ಕೋಬೇಕು, ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋದು. ಅವರು ರೋಹಿತ್ ಅವ್ರು ಹೇಳಿದ್ರು 3:30 ಎದ್ದು ಅವರು ಮಲಗಿ ಈಗ ಎದ್ದು ಬಂದಿರೋದು ಅವ್ರಿಗೆ. ಅಂದರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಇನ್, ಈಗಿಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಹೇಳ್ತೀನಿ. ಆಲ್ರೆಡಿ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ವಿ, ಅವಾಗ ಡಿಸ್ಕಸ್ ಮಾಡಿದ್ದೆ. ಅಂಡ್ ಈ ಫಿಲ್ಮ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಶುರು ಆಗ್ತಾ ಇದೆ.
ಇಲ್ಲ, ನಮ್ದು ಸೂರಿ ಸರ್ದು ಶೂಟಿಂಗ್ ಶುರು ಆಗುತ್ತೆ ನೆಕ್ಸ್ಟ್ ಈ ಫಿಲಮ್ ಮುಗಿದ್ಮೇಲೆ. ಬಟ್ ಅದಾದ್ಮೇಲೆ ಯಾವ್ದು ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ. ಬಟ್ ನಾವು ಡಿಸ್ಕಷನ್ ಅಂತೂ ಇದ್ದೀವಿ. ಕಾಂಪಿಟೇಷನ್ ಅಥವಾ ಕಾಂಪಿಟೇಟರ್ ಅಂತ ಬಂದಾಗ ಹೊರಗಿನ ಯಂಗ್ಸ್ಟರ್ಸ್ಗಳಿಗಿಂತ ನಿಮ್ಮ ಮನೆಯಲ್ಲೇ ಇದ್ದಾರೆ. ಸೆಕೆಂಡ್ ಆಕ್ಟಿಂಗ್ಗೆ ವಿನಯ್ ಸರ್ ಆ್ಯಂಡ್ ನೀವು ಮತ್ತು ಮುಕ್ತತೆಗೆ ಇಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ನಿಮ್ಮ ಟೀಮಲ್ಲೇ ಹೊರಗಡೆ ಇಂಟರ್ವ್ಯೂಗಳಲ್ಲಿ ಕೆಲವರು ಹೇಳಿದ್ರು. ಸೊ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ಅಥವಾ ಸಹೋದರ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಆಗ್ತಾ ಇದೆ? ಯಾಕಂದ್ರೆ ಬ್ಯಾಂಗಲ್ ಬಂಗಾಳಿ ಸಾಂಗು ಒಂದೇ ತಿಂಗಳಲ್ಲಿ 17 ಮಿಲಿಯನ್, ಮುಂಗಾರು ಮಳೆ ಸಿನಿಮಾ ಸಾಂಗು 40 ಮಿಲಿಯನ್ ಆಗಿದೆ. ಅದು 5 ಮಂತ್ಸ್ ಆಗಿದೆ ರಿಲೀಸ್ ಆಗಿ. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತೀವಿ ಹಾಡುಗಳ ಬೇಕಾ? ಸೂಪರ್ ಅಲ್ಲ, ಇವಾಗ 2 ಸೂಪರ್ ಆಗಿರೋ ಹಾಡು ಬಂತು. ನಮಗೆ ಅದೇ ಖುಷಿ, ನಮ್ಮ ಮನೆಯಿಂದನೇ 2 ಸೂಪರ್ ಹಿಟ್ ಹಾಡು ಬಂತ. ಬಟ್ ಡೆಫಿನೆಟ್ಲಿ ನಾವ್ ಯಾವಾಗ್ಲೂ ಹೇಳ್ದಂಗೆ ಇನ್ನೂ ಜಾಸ್ತಿ ಆಕ್ಟರ್ಗಳು ಬೇಕು, ಡೈರೆಕ್ಟರ್ಸ್ ಬೇಕು, ಸಿನಿಮಾಗಳು ಜಾಸ್ತಿ ಬರಬೇಕು. ಸೊ ಕಾಂಪಿಟೇಷನ್ ಇದ್ದಷ್ಟು ಇಂಡಸ್ಟ್ರಿಗೆ ಒಳ್ಳೇದು. ಸಿನಿಮಾದ ಸಾಂಗ್ 17 ಮಿಲಿಯನ್, ಬಟ್ ನೀವು ಹಾಕಿರೋ ನಿಮ್ಮ ಅಮ್ಮ ಮತ್ತೆ ಅಪ್ಪಾಜಿ ಮತ್ತೆ ವಿನಯ್ ಸರ್ ಇರೋದು ಒಂದು ರೀಲೇ 8 ಮಿಲಿಯನ್ ಆಗಿದೆ ಸರ್. ಸೊ ನಮ್ಮನೆ ಬಂಗಾರಿ ನಮ್ಮಮ್ಮ ಅಂತ ಹೇಳಿದಾಗ ಅಥವಾ ಆ ಹಾಡು ಕೇಳಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು, ಅಶ್ವಿನಿ ಅಮ್ಮ ರಿಯಾಕ್ಷನ್ ಹೇಗಿತ್ತು? ಅದೇನ ನಮ್ಮ ಯಾವಾಗಲೂ ಬಳ್ಳಾಗಿ ಮಾಡಿದ ತಕ್ಷಣ ಹಿಂಗೆ ಅಂತ ಇರ್ತಾರೆ ಅವರು. ಬಟ್ ಅಫ್ಕೋರ್ಸ್ ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಆಗಿದೆ. ಅದೇ ತರ ನಮ್ಮ ಮನೇಲಿ ಇರೋದಕ್ಕೂ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ರೋಹಿತ್ ಸರ್, ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಅದರ ಜರ್ನಿ ದಯವಿಟ್ಟು ಗಮನಿಸಿ. ನನಗೆ ಕಾರ್ತಿಕ್ ಸರ್ ಇದ್ದಂಗಿದ್ರಿ. ಸೊ ಈಗ ಟ್ರಾನ್ಸ್ಫಾರ್ಮೇಶನ್ ನೀವು ಬೇಕು ಅಥವಾ ಬೇರೆ ಕೋವಿಡ್ ಟೈಮ್ಸ್ ಅಲ್ಲಿ ಬೇರೆ ಕೆಲಸ ಇರಲಿಲ್ಲ ನಮ್ಗೆ. ಸೊ ಒಂದು ಹೆಲ್ತ್ ಕಾನ್ಶಿಯಸ್ ಆಗೋಣ ಅಂದ್ಬಿಟ್ಟು ಪ್ರಾಬ್ಲಿ ಒಂದೂವರೆ ವರ್ಷ ಡೈರೆಕ್ಟ್ ಸೈಕ್ಲಿಂಗ್ ಅದು ಇದು ಮಾಡಿ ಇಳಿಸಿದ್ವಿ. ಕಾರ್ತಿಕ್ ಸರ್ ಏನ್ ಆಕ್ಚುಲಿ ಅವ್ರು ಹಿಂಗಿದ್ರೆ ಚಂದ. ಸರ್ ಸಿನಿಮಾ ನಿಂತು ಹೋಗುತ್ತೆ, ಉತ್ತರಾಖಂಡ ಪಾಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವಾಗ ಮಗಳು ಬರ್ತಾಳೆ ನಿಮ್ಮ ಬದುಕಲ್ಲಿ. ಸೊ ಅವಳ ಬಂದ ಕ್ಷಣದಿಂದ ಎಕ್ಕ ಸಿನಿಮಾ ಶುರು ಆಗುತ್ತೆ. ಅವಳು ಬಂದಿದ್ದ ಗಳಿಗೆನ ಎಕ್ಕ ಶುರು ಆಗೋದಕ್ಕೆ ಕಾರಣ 10 ದಿನದಲ್ಲಿ ಎಷ್ಟು ಖುಷಿ ತಂದಿದೆ. ಸೆಪ್ಟೆಂಬರ್ 10 ಅವಳು ಹುಟ್ಟಿದ್ದು. ನಾವು ಪ್ರಾಬ್ಲಿ ಅದಾದ್ಮೇಲೆ ಒಂದು ವಾರದಲ್ಲೂ ಏನೋ ಡಿಸ್ಕಷನ್ ಶುರು ಮಾಡಿದ್ವಿ. ಅಂಡ್ ಲಕ್ಕಿ ಚಾರ್ಮ್, ಡೆಫಿನೆಟ್ಲಿ ಲಕ್ಕಿ ಚಾರ್ಮ್ ಆಗುತ್ತೆ. ಬ್ಯಾಂಗಲ್ ಬಂಗಾಳಿ ಹಾಡು ಹುಟ್ಟೋದಕ್ಕೆ ರೀಸನ್ ಒನ್ ಆಫ್ ದ ರೀಸನ್ ಮಗ ಅದು ನಾಗಾರ್ಜುನ ಹೇಳ್ಬೇಕು ನೀವು ಅಲ್ಲ. ಬಟ್ ಅಫ್ಕೋರ್ಸ್ ನಮ್ಮ ಮನೆ ಬ್ಯಾಂಗಲ್ ಬಂಗಾರಿ ಅವಳೇನೆ. ಇವಾಗ ಸರ್ ಮನೆ ಹೇಗೆ ಅವ್ರ ತಾಯಿ, ನಮ್ಮ ಮನೆಯಲ್ಲಿ ಎಲ್ಲ ನಮ್ದು ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲರೂ ಹೆಂಗಸ್ರೇ ಇರೋದು ನಮ್ಮ ಮನೇಲಿ. ನಾನು ನಮ್ಮ ಅಣ್ಣನ ಬಿಟ್ಟಿನೆಲ್ಲ ಹೆಣ್ಮಕ್ಳು, ನಮ್ಮ ಅತ್ತಿಗೆ, ನಮ್ಮ ವೈಫು, ನನ್ನ ಅಮ್ಮ. ಸೊ ಅದೇ ಬ್ಯಾಂಗಲ್ ಬಂಗಾರಿನೇ ಇದ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾನ ಸಕ್ಸಸ್ ಸಂಭ್ರಮಿಸಲ್ಲ. ಬೇರೆಯವರು ಬೇರೆ ಟೀಮ್ ಸಿನಿಮಾ ಸಕ್ಸಸ್ ಆದ್ರೆ ಬೇರೆ ಟೀಮ್ ಅವರು ಅದನ್ನ ಸಂಭ್ರಮಿಸಲ್ಲ ಅಂತ ಹೇಳ್ತಾರೆ. ಸೊ ಯಾಕಾದ್ರ ಅಲ್ಲ ಇಲ್ಲೇ ಇವಾಗ ನೋಡಿ, ನಮ್ಮ ಮಾದೇವ ಗೆದ್ದಿರೋದು ನಮ್ಗೆ ಇತಿಹಾಸನೇ ಇದೆಯಲ್ಲ. ಅದು ನಾಟ್ ಇವನ್ 4 ವೀಕ್ಸ್ ಅಲ್ಲ ಸರ್, 4 ವಾರ ಆಗಿದೆ. ಮಾದೇವ ಗೆದ್ದಿದೆ ನಮ್ಮ ಪ್ರಕಾರ. ಯಾಕೆಂದ್ರೆ ಕಮರ್ಷಿಯಲಿ ಇಟ್ ಇಸ್ ಡೂಯಿಂಗ್ ಗುಡ್. ನಾವ್ ಯಾರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ. ನಾವು 6 ತಿಂಗಳು ಸರಿ ಮಾಡಿಲ್ಲ ಅಂತ ಮಾತಾಡ್ತಾ ಇದೀವಿ. ಅದ್ರ ಬಂದು ಮಾದೇವ ಗೆದ್ದಿದೆ ಅಂತ ಮಾತಾಡ್ಬೋದಿತ್ತಲ್ಲ. ಇವತ್ತು ಸಣ್ಣ ಸೆಲೆಬ್ರೇಷನ್ ಅಲ್ವಾ ಅದು? ದಯವಿಟ್ಟು ಗಮನಿಸಿ, ಇಲ್ಲಿ ಕಮರ್ಷಿಯಲಿ ಗೊತ್ತಿಲ್ಲ ಅವರು ಕೃಷ್ಣ ಅವರು ಹೇಳುವ ಪ್ರೊಡ್ಯೂಸರ್. ಬಟ್ ಐ ಥಿಂಕ್ ಅವರು ಹಾಕಿದ ಬಜೆಟ್ಗೆ ಏನು ಅಂತ ಏನು ಲಾಸ್ ಅಂತದ್ದೇನಂತೂ ಏನು 100% ಆಗಿಲ್ಲ. ಅದರಲ್ಲಿ 2 ಕತೆ ತುಂಬಾ ಚೆನ್ನಾಗಿದೆ. ಅದು ಆಂಥಾಲಜೀಸ್ ಇರೋದಿಲ್ಲ. ನಮ್ಗೆ ಬಹಳ ತುಂಬ 2 ಕತೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಮುಂಚೆ ಒಂದು ಜಸ್ಟ್ ಅಷ್ಟಲ್ಲೇ ಮಿಸ್ ಅಂತ ಅಂದ್ಬಿಟ್ಟು ಟೆಲಿಫಿಲ್ಮ್ ಥರ ಮಾಡಿದ್ರು ಒಂದು ರೌಂಡ್. ನಾನು ಅವಾಗಿಂದ ಅವ್ರ ಟಚಲ್ಲಿ ಅಲ್ಲಿ ವರ್ಕ್ ನೋಡಿದ್ದು. ಆಮೇಲೆ ಕತೆ ಬಂದು ಹೇಳಿದ್ರೆ ಬರ್ತೀನಿ ತಗೊಂಡು ಇನ್ಸ್ಟೆಂಟ್ ಅದು ಲೈನೇ ನಮಗೆ ಬಹಳ ಇಷ್ಟವಾಗಿದೆ. ಸೊ ಆ ವರ್ಕ್ ನೋಡಿರೋದ್ರಿಂದನೇ ಕೊಟ್ಟಿದ್ದೀವಿ. ಇಲ್ಲ ಹೊಸಬ್ರು ಬಂದಾಗ ಕೊಡೋದಾಗಲ್ಲ, ಅಂದ್ರೆ ಕತೆ ತಂದಿದ್ರು ಅದನ್ನ ಕೊಡ್ತೀವಿ. ಯಾರಾದ್ರೂ ನಾನಿಲ್ಲ ಅಂದ್ರೆ ಯಾರೋ ಇನ್ನೊಬ್ರು ಪ್ರೊಡ್ಯೂಸರ್ ಸಿಗೋರು ಅವ್ರಿಗೆ. ಅದು ಏನು ಇಟ್ ವಾಸ್ ಐ ವಾಸ್ ಲಕ್ಕಿ ಟು ಹ್ಯಾವ್ ಹಿಮ್, ಹಿ ವಾಸ್ ಲಕ್ಕಿ ಟು ಹ್ಯಾವ್ ಮೀ ಅಷ್ಟೇ. ಆ ಥರ ಬ್ಯಾಂಗಲ್ ಬಂಗಾರಿ ಅಂತ 2 ಕಾಂಪಿಟೇಷನ್ಗಳು ನೋಡ್ತಾರೆ. ಆ ಕಡೆ ಶ್ರೀಧರ, ಆ ಕಡೆ ಸಂಜನ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ದು ಬ್ಯಾಂಗಲ್ ಬಂಗಾರಿ ಅವ್ರಿಗೆ 1 ಮಂತ್ ಮುಂಚೆ ರಿಲೀಸ್ ಆಗಿತ್ತು. ನಮ್ದು ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅವ್ರದ್ದು ಸಖತ್ತಾಗಿ ಓಡ್ತಾ ಇದೆ. ಸೊ ಇದು ಖುಷಿ ಅಲ್ವಾ ಸರ್? ಅದು ಕನ್ನಡದಲ್ಲೂ ರಿಲೀಸ್ ಆಗಿದೆ. 2 ಚೆನ್ನಾಗಿ ಆಗ್ತಾ ಇದೆ. 2 ಜನ ಅಷ್ಟೇ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ಬ್ಯಾಂಗಲ್ ಬಂಗಾರಿ ಹಿಟ್ಟಾದ್ರಿಂದ ಎಷ್ಟು ಜನ ಬ್ಯಾಂಗಲ್ ಬಿಟ್ರು? ಅವ್ರಿಗೆ ಬಿಟ್ರು. ಅವರೇ ಫಸ್ಟ್ ಕೊಟ್ಟಿದ್ದು, ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವರು. ಬಟ್ ತುಂಬಾ ಜನ ಕರೀತಾರೆ, ಅಂದ್ರೆ ಅವರು ಹೆಂಡತಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಪಾಪ. ಸೊ ತುಂಬಾ ಜನ ಇವಾಗ ಕರೀತಾರೆ ಬ್ಯಾಂಗಲ್ ಬಂಗಾರಿ ಅಂತ. ಸೊ ತುಂಬಾ ಖುಷಿ ಆಗುತ್ತೆ.
ಈಗ ಸದ್ಯಕ್ಕೆ ನ್ಯೂಸ್ ಚಾನೆಲ್ಸ್, ಟಿವಿ ಚಾನೆಲ್ಸ್ ಇಂಟರ್ವ್ಯೂಸ್ ಕೊಡಬೇಕು. ಅಂಡ್ ನೀವೇನು ಪ್ರೀ ರಿಲೀಸ್ ಇವೆಂಟ್ ಇದೆ ಹುಬ್ಳಿಗೆ ಒಂದು ವಿಸಿಟ್ ಇದೆ ಅಷ್ಟೇ. ಬಟ್ ನಾವು ಇನ್ನೂ ಟೈಮ್ ಲೈನ್ ನೋಡ್ತಾ ಇದ್ರೆ ಇನ್ನೂ ಇಂಟರ್ವ್ಯೂಸ್ ಸುಮಾರು ಬಾಕಿ ಇದೆ, ಅದು ನೋಡಿಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ವರ್ಲ್ಡ್ ಕಪ್ 25th ನೈಟ್ ಅದು ಕ್ಯಾನ್ಸಲ್ ಆಗಿದೆ. ಯಾಕಂದ್ರೆ ರೆಡ್ ಅಲರ್ಟ್ ಕರೆದಿರೋ ಅಂತ ಅಲ್ಲಿರೋ ಕಮಿಷನರ್ ಆಫ್ ಪೊಲೀಸ್ ಶಿವಕುಮಾರ್ ಅವರು ಪಾಪ ಒಂದು ಸೂಪರ್ಬಾಗಿ ಒಂದು ಆಡಿ ಬ್ಯಾಂಗಲ್ ಬಂದಾಗ ಡೀಲ್ ಮಾಡಿದ್ರು. ಅವರು ಕಮಿಷನರ್ ಹುಬ್ಳಿ ಡಿಸ್ಟ್ರಿಕ್ಟ್ ಅವರು ಕಮಿಷನರ್ CPO ಅವ್ರ ಕಡೆಯಿಂದ ಕರೆದಿದ್ರು. ಬಟ್ ಮಳೆಯಿಂದ ಕ್ಯಾನ್ಸಲ್ ಆಯಿತು. ಸೊ ಈ ಥರದ ಒಂದು 2-3 ಮಳೆ ಇರೋದ್ರಿಂದ ಕೆಲವು ಕಡೆ ಇದೆ, ನೋಡ್ಕೊಂಡು ಮಾಡ್ತೀವಿ. ಬಟ್ ಥಿಯೇಟರ್ ರೌಂಡ್ಸ್ ಅಂತ ಹೋಗ್ತೀವಿ ರಿಲೀಸ್. ಇಬ್ಬರಲ್ಲೂ 2 ಇದೆ, ಬಟ್ ಯಾರು ನೋಡಿಲ್ಲ ಅಷ್ಟೇ. ಹೆಂಗೆ ಇರ್ತೀರಂದ್ರೆ ಈ ಪಾಮರಿಗೆ ಅಂತ ಅನ್ಸ್ತೀವಿ. ಜಾಕಿ ಸಿನಿಮಾಗೂ ಇದಕ್ಕೂ ಲಿಂಕ್ ಇಲ್ಲ ಅಂತ ಸುಮಾರು ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರಿ. ಆದ್ರೂ ಫ್ಯಾನ್ಸ್ ಅದನ್ನ ಇನ್ನೂ ಕಂಪ್ಯಾರಿಸನ್ ಮಾಡೋದು ನಿಲ್ಸಿಲ್ಲ. ಸೊ ಅದ್ರ ಬಗ್ಗೆ ಲಿಂಕ್ ಇಲ್ಲ. ಬಟ್ ಆ ಗೆಟಪ್ಸ್ ಇವಾಗ ಅದು ಕೆಲವೊಂದಿಷ್ಟು ನಾನು ಕಮೆಂಟ್ ಮಾಡಿದೆ, ಇದು ಪಬ್ಲಿಸಿಟಿ ಅಲ್ಲ, ಕಂಪ್ಯಾರಿಸನ್ ಮಾಡಿ ಅವ್ರಿಗೆ ಇಷ್ಟ ಆಗಿದೆಲ್ಲ ಅದು ಖುಷಿ. ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಕಷ್ಟ ಆಗೋದು. ಬಟ್ ಅಫ್ಕೋರ್ಸ್ ಈಗ ಎಲ್ಲೋ ಒಂದ್ ರೀತಿ ಅವ್ರನ್ನ ನೆನೆಸ್ತಿದೆ ಅನ್ನೋದಂದ್ರೆ ಅದು ಸಂತೋಷನೇ ಅಲ್ಲ, ಖಂಡಿತ ಸಂತೋಷ. ನೀವು ಮತ್ತು ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ಸು. ಈ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ಆ ಡ್ಯಾನ್ಸ್ ಅನುಕೂಲ ಇದೆ? ನೀವು ಮತ್ತು ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ಸು. ಸೊ ಆ ಡ್ಯಾನ್ಸ್ ನಿಮ್ಮಲ್ಲಿ ಈ ಸಿನಿಮಾದಲ್ಲಿ ನೋಡ್ಬೋದು. ಇಲ್ಲ, ಅದು ಒಂದು ಬ್ಯಾಂಗಲ್ ಬಂದಿರೋಂಥ ಸಾಂಗ್ ಇತ್ತು. ಇಲ್ಲ, ಅಫ್ಕೋರ್ಸ್ ಡ್ಯಾನ್ಸ್ ಮಾಡಿದೆಲ್ಲಪ್ಪ, ಅಂದ್ರೆ ಫುಲ್ ಸಾಂಗ್ ಬಿಟ್ಟಿಲ್ಲ, ಅದು ಇನ್ನೊಂದು ಕೆಲವು ಮೂಮೆಂಟ್ಸ್. ಟೀಮ್ನೇ ಬಿಟ್ಬಿಟ್ಟು ಸಿನಿಮಾನೇ ತನ್ನ ಪ್ರಮೋಷನ್ ಅನ್ನ ಇಟ್ಕೊಂಡು ಹೋಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಅದ್ರ ಬಗ್ಗೆ ಒಳ್ಳೆಯದು, ವೆರಿ ಆಕ್ಚುಲಿ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಿನಿಮಾ ಗೆಲ್ಬೇಕು, ಅದರಿಂದ ನಾವೆಲ್ಲರೂ, ನಮ್ಮಿಂದ ಸಿನಿಮಾ ಯಾವತ್ತೂ ಆಗಲ್ಲ. ಸಿನಿಮಾಯಿಂದಾನೇ ನಾವು ರತ್ನ ಪ್ರಪಂಚದಿಂದ ರೋಹಿತ್ ಬದುಕಿ, ಎಕ್ಕಾಯಿಂದ ಇನ್ನೊಬ್ರು ಆಗ್ತೀವಿ. ಸೊ ಐ ಥಿಂಕ್ ಅದೇ ಬೆಟರ್. ಈಗ ನಾಳೆ ಈಗ ನನ್ನಿಂದ ನೀವು ಮಾತಾಡಿಸ್ಬೇಕಾದ್ರೆ ರತ್ನ ಪ್ರಪಂಚ ಮಾಡಿದ್ನಲ್ಲ ಅವನು ಅಂತೀರ, ಹೊತ್ತು ರೋಹಿತ್ ಮಾಡಿದ ರತ್ನ ಪ್ರಪಂಚ ಅಂತ ಯಾರು ಹೇಳಲ್ಲ. ಹಾಗಲ್ಲ, ತಾಯಿಯಿಂದ ಮಗು, ಎಕ್ಕಾಯಿಂದ ನಾವು ಇವಾಗ ಕಾಣಿಸ್ಕೊಳ್ಬಹುದು. ಮತ್ತೆ ನಿಮ್ಮಲ್ಲೇ ಸಾಕಷ್ಟು ಅನ್ಲರ್ನಿಂಗ್ ಅಂತೂ ಆಗಿರುತ್ತೆ ಡೆಫಿನೆಟ್ಲಿ. ಸೊ ಅದು ಯಾವ್ದಾಗಿದೆ? ನಿಮ್ ಪ್ರಕಾರ ವರ್ಸ್ಟ್ ಕ್ರಿಟಿಕ್ ಏನಿರ್ಬೋದು ನಿಮ್ಗೆ? ಅಲ್ಲ, ನೀವು ನೋಡಿದ್ರ ತಾನೆ ಸಿನಿಮಾ? ನೀವ್ ಹೇಳಿ. ನನಗೆ ಖುಷಿ ಆಗಿದೆ. ಬಟ್ ನಿಮಗೊಂದು ಕ್ರಿಟಿಕ್ ಅಂತ ಬಂದಿರುತ್ತೆ ಅನ್ನೋದು ಒಂದೇ ಇರ್ತೀನಿ, ಇವೆಲ್ಲ ಒಂದ್ ಕಡೆ ಇದೆ. ಅದು ನಮ್ಗೆ ಕ್ರಿಟಿಕ್ ತರಾನು ಇತ್ತು, ಅಪ್ರಿಸಿಯೇಷನ್ ತರಾನೇ ಇತ್ತು. ಸುಮಾರು ಜನ ಹೇಳಿದ್ರು ಫಸ್ಟ್ ಸಿನಿಮಾ ತರಾನೇ ಅನ್ಸಲ್ಲ ಅಂದ್ರು. ಸುಮಾರು ಜನ ಅಯ್ಯೋ ಫಸ್ಟ್ ಸಿನಿಮಾನೇ ಮಾಡಿಲ್ಲ. ಸೊ ಎರಡೂ ಒಂದೇ. ಅನ್ಲರ್ನಿಂಗ್ ಏನಾಗಿದೆ? ನಿಮ್ಮಲ್ಲೇ ಒಂದು ಕೆಲವೊಂದು ಅನ್ಸಿರುತ್ತೆ ನಿಮಗೆ ಇನ್ನೇನೋ ಬೆಟರ್ ಆಗ್ಬೇಕಿತ್ತು. ಕಲಿತಾ ಇರ್ತೀನಿ, ಅಫ್ಕೋರ್ಸ್ ಎವ್ರಿ ಡೇ ಕಲಿಯೋದಂತೂ ಇದ್ದೇ ಇದೆ. ಅದೇ ತರ ಈ ಸಿನಿಮಾ ಮುಖಾಂತರ ಸಿಕ್ಕಾಪಟ್ಟೆ ಕಲ್ತಿದೆ. ಸರ್ ರೋಹಿತ್ ಸರ್, ಆಕ್ಚುಲಿ ಫಸ್ಟ್ ಒಂದು ಸಂದೀಪ್ ಕೇಳಿದ ಪ್ರಶ್ನೆಗೆ ಫಾಲೋ ಆಗ್ಬೋದು. ಫಸ್ಟ್ ಹಾಫ್ ಅಂತ ನಾವು ಲಾಸ್ಟ್ ಇಯರ್ ಮತ್ತು ಈ ಇಯರ್ ಯಾಕೆ ಜರ್ನಲಿಸ್ಟ್ಗಳಾಗಿ ನಾವು ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿರೋದು. ಅಂದರೆ ಈ ರೀತಿ ಯಾವುದೋ ಒಂದು ಟೈಮಲ್ಲಿ ನಡೆಯುತ್ತೆ, ಯಾವುದೋ ಒಂದು ಟೈಮಲ್ಲಿ ನಡೆಯಲ್ಲ. ಆ ಥರ ಇದ್ರೆ ನಮಗೂ ಒಂಥರ ಆಶಾದಾಯಕ ಬೆಳವಣಿಗೆ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಿಮ್ಮ ಟೀಮಿಂದ ನಾವು ಎಕ್ಸೆಪ್ಷನಲಿ ಒಳ್ಳೇದಿರುವಂತಹ ಕಂಟೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆಕ್ಚುಲಿ. ಸೊ ಅದನ್ನು ಡೆಲಿವರ್ ಮಾಡೋಕ್ಕಾಗುತ್ತಾ ನಿಮ್ಮ ಟೀಮಿಂದ? ಅಲ್ಲ, ಈಗ ಏನ್ ಗೊತ್ತಾ, ಎಲ್ಲಾ ಸಿನಿಮಾ ಮಾಡೋರು ಈಗ ಅವ್ರು ಹೇಳ್ದಂಗೆ 130 ಸಿನಿಮಾ ಮಾಡೋರು ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತಾನೆ ಬರ್ತೀವಿ. ಯಾರೋ ನಾವು ಕೆಟ್ಟ ಸಿನಿಮಾ ಮಾಡಿದೀವಿ ಆದ್ರೂ ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಯಾರು ಬಂದು ಮುಂದೆ ಕೂತ್ಕೊಳ್ಳೋದಿಲ್ಲ. ಈ ಸಿನಿಮಾ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ, ಕೆಟ್ಟ ಸಿನಿಮಾ ಮಾಡಿದೀನಿ ನಾನ್ ಹೇಳ್ಕೋಬಹುದು ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ, ನೋಡಿದವ್ರು ಹೇಳ್ಬೇಕಾಗಿದೆ. ಬಟ್ ನಮ್ಗೇನು ಅಂತಂದ್ರೆ ನಮ್ಮ ಸೂಕ್ಷ್ಮತೆಗೆ ತಕ್ಕಂಗೆ ಏನ್ ಸಿನಿಮಾ ಮಾಡಬೇಕು, ಏನ್ ಕಟ್ಕೊಡ್ಬೇಕು, ಇವತ್ತಿನ ಪೀಳಿಗೆಗೆ ಅಥವಾ ಇವತ್ತು ಯಾರು ಜನ ಬರ್ತಾ ಇದಾರೆ ಥಿಯೇಟರ್ಸ್ಗೆ ಅವ್ರಿಗೆ ನಾವು ತೋರಿಸ್ಬೇಕು ಅಂತ ಇದೀವೋ ಆ ರೀತಿಯ ಒಂದು ಸಿನಿಮಾ ಕಟ್ಕೊಟ್ಟಿದ್ವಿ ಅನ್ನೋದಂತೂ ಗ್ಯಾರಂಟಿ. ಇನ್ನು ಒಳ್ಳೇದ ಕೆಟ್ಟದ ಅನ್ನೋದು ಜನ ಹೇಳ್ಬೇಕು, ಗೆಲ್ತೀವ ಸೋಲ್ತೀವ ಅನ್ನೋದು ಅವರೇ ಹೇಳ್ಬೇಕು.
ನಾವೇನ್ ಹೇಳ್ಬೋದು ಅಂತಂದ್ರೆ ನಾವು ಜೆನ್ಯನ್ ಎಫರ್ಟ್ ಹಾಕಿದೀವಿ, ಪ್ರೀತಿಯಿಂದ ತುಂಬಾ ಸಂತೋಷವಾಗಿ ಎಂಟರ್ಟೈನ್ ಮಾಡ್ಬೇಕು ಅಂತ ಒಂದು ಸಿನಿಮಾ ಮಾಡ್ಬಿಟ್ಟು ಕೊಟ್ಟಿದೀವಿ. ಇವಾಗ ನಾನು ಇನ್ಫ್ಯಾಕ್ಟ್ ಎಲ್ಲ ಇಂಟರ್ವ್ಯೂಗಳನ್ನು ಇದನ್ನೇ ಹೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಇವಾಗ ನಾವು ನಮ್ಮ ಸಿನಿಮಾ ನಾವು ಹೈಟ್ ಮಾಡ್ಕೊಂಡೇ ಮಾಡ್ಕೊತೀವಿ, ಎಲ್ರು ಅಷ್ಟೇ ಸೂಪರ್ ಆಗಿ ಮಾಡಿದೀವಿ, ಸಾಂಗ್ಸ್ ಹಂಗಿದೆ, ಫೈಟಿಂಗ್ ಇದೆ, 2 ಹಿಂಗಿದೆ, ಇನ್ಯಾರೋ ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ, ಇದೆಲ್ಲ ಮಾತಾಡ್ತಿರ್ತೀವಿ. ಬಟ್ ಆಸ್ ಅ ಫಿಲ್ಮ್ ನಾವು ಖುಷಿಯಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ ತಗೊಂಡ್ಬರ್ತಾ ಇದೀವಲ್ಲ, ಐ ಥಿಂಕ್ ಅಲ್ಲಿ ನಾವು ಈ ಫಿಲಮ್ ಅಲ್ಲಿ ಚೆನ್ನಾಗಿಲ್ಲ ಅನ್ನೋದು ನಾವು ಅಲ್ಲಿ ಗೋಚರಿಸತ್ತೆ ನಿಮ್ಗೆ, ಅಂದ್ರೆ ನೋಡಿದಾಗೆ ಗೊತ್ತಾಗುತ್ತೆ ನಿಮ್ಗೆ ಒಂದು ಎಫರ್ಟ್ ಇದೆ ಈ ಫಿಲಮ್ ಅಲ್ಲಿ. ಸೊ ಐ ಥಿಂಕ್ ದೇರ್ ಪೀಪಲ್ ಕ್ಯಾನ್ ಗೆಟ್ ಕನೆಕ್ಟೆಡ್, ನೋಡೋರು ಅದಕ್ಕೆ ಕನೆಕ್ಟ್ ಆಯ್ತು ಅಂತಂದ್ರೆ nobody can stop. ನಾನು ತುಂಬಾ ಹೊಸ ಸರ್ ಅದಕ್ಕೆಲ್ಲ. ಫಸ್ಟ್ ಆಫ್ ಆಲ್ ನಾನು ಉಪ್ಪಿ ಸರ್ ಹೇಳೋದು ಎಷ್ಟೋ ಸರ್ತಿ, ಬಟ್ ಅದನ್ನ ಇವ್ರು ಹೇಳ್ಬೇಕು, ಯಾಕಂದ್ರೆ ಅವ್ರು ಡಿಸ್ಟ್ರಿಬ್ಯೂಟರ್. ಇನ್ನೊಂದಿದೆ, ಎಲ್ಲರೂ ಬಿಸ್ನೆಸ್ ಸಿನಿಮಾ ಮಾಡಿ ಏನೇನು. ಈಗ ನಾನು ರೋಹಿತ್ ಅವ್ರ ಜೊತೆ 3ನೇ ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರ ಜೊತೆ ನನಗೆ ಒಂದು ಕಂಫರ್ಟ್ ಫ್ಯಾಕ್ಟರ್ ಆಗಲಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇನ್ನೊಂದು ಅಲ್ಲಿಂದ ನನಗೆ ಒಂದು ಮುನ್ನೋಗಂದ್ರೆ ಒಂದು ಬಿಸ್ನೆಸ್ ಆಗ್ತಿದೆ, ಅಥವಾ ಅವ್ರು ಮಾಡಿರೋ ರತನ್ ಪ್ರಪಂಚದಲ್ಲಿ ನಮ್ಗೆ ದುಡ್ಡಾಯಿತು ಮಾಡ್ತಾ ಇದ್ದೀವಿ. ಉತ್ತರಾಖಂಡ ಪಾಸ್ ಆಗಿದೆ, ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಟೇಕನ್ ದಿಸ್, ಅದೊಂದು ನಂಬಿಕೆನೂ ಇರುತ್ತೆ. ಆಮೇಲೆ ನಮ್ಗೆ ಅಲ್ಲಿಂದ ಒಂದು ಪ್ರಾಫಿಟ್ ಆಗ್ತಿದೆ ಅಥವಾ ಒಂದು ಏನೋ ಇದಾಗ್ತಿರೋದ್ರಿಂದನೇ. ಸೊ ವೆನ್ ಯು ಸಿ ಕಂಟಿನ್ಯೂಯೇಷನ್ ಆಫ್ ಒಬ್ರ ಜೊತೆ ಇನ್ನೊಬ್ರು ಮಾಡ್ತಿರುವಾಗ, ದಟ್ ಈಸ್ ಒನ್ ಸೈನ್ ಆಫ್ ಏನಂತಾರೆ ಸಕ್ಸಸ್ ಅಥವಾ ಇದನ್ನ, ಅಥವಾ ಜೊತೆಗೆ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಆಗಲಿ. ಆಮೇಲೆ ಒಪ್ಪಿ ಸರ್ ಹೇಳಿದ ಥರದ್ ನೋಡಿದ್ರೆ 100 days ಏನೇಳಿ ಮತ್ತೆ ಹೇಳಿದ್ರು ಇಲ್ಲ, ನಾನು ಹೇಳ್ತೀನಿ. ಅವರು ಮೇಡಮ್ ಯಾರು ಕೇಳ್ದಂಗೆ ಹೇಳಿದ್ನಲ್ಲ, ಈಗ ಮೊದಲಂದಲ್ಲ 4 weeks 100 weeks ಇಲ್ಲ, 100 days ಎಲ್ಲ ಇಲ್ಲ. ಸೊ ಒಂದು ವಾರದಲ್ಲೂ ನಿಮಗೆ ರೆವೆನ್ಯೂ ಮೇಲೆ ಹೋಗೋದು ಪಿಕ್ಚರ್. ಸೊ ಹಾಗೆ ಆಗೋದು. ಐ ಥಿಂಕ್ ಅವ್ರು ಜಸ್ಟ್ ಹಿಟ್ ವರ್ಲ್ಡ್ ಇವತ್ತು ವರ್ಲ್ಡ್ ಹೆಂಗ್ ನಡೀತಿದೆ ಅನ್ನೋದು ಹೇಳೋದು ಅಷ್ಟೇ. ಯಾವತ್ತು ಅದು ಅವರು ಮಲ್ಟಿಪ್ಲೆಕ್ಸ್ ಅವರು ಕೊಡೋ ಆಫರ್. ರೆಗ್ಯುಲರ್ ಆಗಿ ನಿಮ್ಗೆ ಏನು ಟಿಕೆಟ್ ರೇಟ್ ನಡೀತಿದೆ ಅದೇ ಟಿಕೆಟ್ ರೇಟ್ ಅಲ್ಲಿ ಇರುತ್ತೆ. ಯಾವುದು ಇದಕ್ಕಿಂತ ಎಕ್ಸ್ಟ್ರಾ ಮಾಡ್ತಾ ಇದೀವಿ ಅನ್ನೋದೆಲ್ಲ ಇಲ್ಲ, ಅದು ಇದಕ್ಕಿಂತ ಕಮ್ಮಿ ಮಾಡ್ತಾ ಇದೀವಿ ಅನ್ನೋದು. ಟ್ಯೂಸ್ಡೇಸ್ ಒಂದು ಅವ್ರು ಕೊಡೋ ಒಂದು ಆಫರ್ ಇದೆ, ಅದು ಈಗೆಲ್ಲ ಮುಂಚೆಯಿಂದನೂ PVR ಅವ್ರು ಕೊಡ್ತಿದ್ರು. ಸ್ವಲ್ಪ ವರ್ಷ ಸ್ಟಾಪ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು. ಬಟ್ ಏನು ರೆಗ್ಯುಲರ್ ರೇಟ್ ಸಿಗುತ್ತೆ ಹೇಳ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಮಾಡ್ಬೇಕಂತ ಅಷ್ಟೇ ರೇಟ್ ಇದೆ, ನಾವೇನು ಜಾಸ್ತಿ ಏನು ಮಾಡ್ತೀವಿ. ಸುಮ್ಮನೆ ಮಾಡಿದ್ದಾರೆ, ಅವರೆಲ್ಲರೂ ಮಾಡ್ತಿದ್ರು. ಮನೆಯವರೆಲ್ಲ ಒಂದು ಟ್ರಿಪ್ ಹೋಗಿದ್ವಿ ಲಾಸ್ಟ್ ಒಂದು 10 ದಿನ ಹಿಂದೆ ಕಬಿನಿಗೆ. ಯೋಗಿ ನಮ್ಮ ಫ್ಯಾಮಿಲೀಸ್ ಎಲ್ಲ ಅವರು ಫುಲ್ ಮಾಡೋರು, ನನ್ನ ಬೇರೆ ಫುಲ್ ಎಲ್ಲ ಮಾಡಿದ್ರು. ಕೊನೆಯಲ್ಲಿ ಆನೆ ಬಂದ್ ಮಾಡಿದ್ರು ಅಷ್ಟೇ. ಅಲ್ಲ ಇಲ್ಲ ಆಚೆ ಬರೋಲ್ಲ. ಪ್ರಾಪರ್ ಆಗಿ ಇವರೇ ಬಂದು ನೋಡ್ಬೇಕು ಸಿನಿಮಾ ಅಂತ ಏನಾದ್ರು ಇಲ್ಲ, ಎಲ್ಲರೂ ಬಂದು ನೋಡ್ಬೇಕು. ಯಾವುದೇ ಸಿನಿಮಾ ಆದ್ರೂ ಎಲ್ಲರೂ ಬಂದು ನೋಡ್ಬೇಕು. ಅದಾದ್ಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಹೇಳ್ತಾರೆ ನೀವು ನೋಡೋಂತ ಸಿನಿಮಾ ಅಂತ. ಸೊ ನಾವು ಓಪನ್ ಇನ್ವೈಟ್ ಎವ್ರಿವನ್, ಎಲ್ಲರೂ ಬಂದು ನೋಡೋ. ಅಂಡ್ ಈ ಸಿನಿಮಾ ಕೂಡ ಎಲ್ಲಾ ವರ್ಗದವ್ರಿಗೂ, ಯಾರೋ ಅದನ್ನ ಹೇಳಿದ್ರು BC ಸೆಂಟರ್ಗೆ ಅಂತ. ಇಟ್ ಇಸ್ ನಾಟ್ ಫಾರ್ BC ಸೆಂಟರ್, ಅಂದ್ರೆ ಬಟ್ ನಾಟ್ ಜಸ್ಟ್ ಫಾರ್ BC ಸೆಂಟರ್, ಇಟ್ ಈಸ್ ಫಾರ್ ಎವ್ರಿವನ್. ಎಲ್ಲರೂ ನೋಡೋಂತ ಸಿನಿಮಾ. ಪೂರ್ಣ ಸರ್ ಅವಾಗಿಂದ ಡೈರೆಕ್ಟರ್ ಆಗ್ತೀನಿ, ಸಿನಿಮಾ ಆದ್ಮೇಲೆ ಕಂಪ್ಲೀಟ್ಲಿ ಬಿಸಿ ಆಗ್ತಾರೆ ಅನ್ನೋದು ಅವ್ರ ಮಾತುಗಳು ಮತ್ತೆ ಅವ್ರ ಆಟಿಟ್ಯೂಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ಈಗ ಅವ್ರನ್ನ ನೋಡಿದಂತ ರೀತಿ ಎಷ್ಟು ಬದಲಾಗಿದ್ದಾರೆ. ಬದಲಾಗಿಲ್ಲ, ಮತ್ತೆ ಪಾಪ ಹಾಗೆ ಅವರು ಅಷ್ಟೇ. ನಾನು ತುಂಬಾ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ನಾನು ಮತ್ತೆ ನಮ್ಮ ಸುನಿಲ್. ಸೊ ಅವಾಗ ನನಗೆ ಫೇಸ್ಬುಕ್ ಅಲ್ಲಿ, ನಾವೆಲ್ಲ ಒಂದೇ ತಲೆಮಾರಿನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವಾಗ. ಸೊ ಅವಾಗ ಒಂದ್ಸತಿ ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ನಿಮ್ಮಂತ ಆಕ್ಟರ್ಗಳಿಗೆ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ಬೇಕು ಅಂತ. ಸೊ ಅವ್ರ ನಿರ್ದೇಶಕರಾದ್ಮೇಲೆ ಅದನ್ನ 3 ಸಿನಿಮಾದಲ್ಲಿ 2 ಸಿನಿಮಾದಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 10 ವರ್ಷದಿಂದ 15 ವರ್ಷದಿಂದ ಮೆಸೇಜ್ ಹಾಕಿದ್ರು. ಸೊ ಮನುಷ್ಯ ಏನ್ ಬದಲಾಗಿಲ್ಲ.
ಬಟ್ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಆಮೇಲೆ ಪ್ರತಿಯೊಬ್ಬರು ರೈಟರ್ ತಮ್ಮನ್ನು ತಾವು ಬೇರೆ ಬೇರೆ ರೀತಿಯಾದ ಬರವಣಿಗೆಗೆ ಅಳವಡಿಸ್ಕೋಬೇಕಾಗತ್ತಲ್ಲ. ಸೊ ಆ ತರದಲ್ಲಿ ನೋಡಿದಾಗ ಅವರು ಫಸ್ಟ್ ಆಂಥಾಲಜಿ ಮಾಡಿದಾಗ 5 ಕಥೆಗಳನ್ನ ಅವ್ರು ಚೂಸ್ ಮಾಡಿದ್ರು. ಅದಾದ ನಂತರ ರತ್ನ ಪ್ರಪಂಚ ಮಾಡಿದ್ರು, ಈಗ ಈ ಸಿನಿಮಾ ಇದೆಯಲ್ಲ. ಸೊ ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರದ ಜರ್ನಿನ ಅವರು ಎಷ್ಟು ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಎಡ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವರು ಆಸ್ ಅ ಡೈರೆಕ್ಟರ್ ನನಗೆ ಬಹಳ ಇಷ್ಟ ಆಗ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ದುರ್ಗ ಕುತ್ಕೊಂಡು ಅವ್ರು ಅಂದ್ರೆ ಅವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ರೀತಿನೂ ನೋಡಿದೀನಿ, ಬೇರೆ ಪಾತ್ರಗಳಿಗೆ ಮಗು ಹೇಳ್ಕೊಡ್ತಾ ಇದ್ದು ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಸೊ ಅವ್ನ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಂತ ಅವ್ರು ಫಸ್ಟ್ ನೋಡಿರ್ಬೇಕಲ್ಲ. ಆ ಕ್ಲಾರಿಟಿ ಆಫ್ ಥಾಟ್ ಅವ್ರು ತುಂಬಾ ಚೆನ್ನಾಗಿದೆ. ಅದು ಬರಿಬೇಕಾದ್ರೇನೆ ಅದು ಅವ್ರು ಕಾಣಿಸಿದಾಗ ಮಾತ್ರ ಅದನ್ನ ತರೋದಕ್ಕೆ ಸಾಧ್ಯ. ಸೊ ಆ ಕ್ಲಾರಿಟಿಲಿ ನನಗೆ ಅವ್ರದ್ದು ಬರವಣಿಗೆ ಮತ್ತೆ ಅವ್ರದ್ದು ನಿರ್ದೇಶನದ ಇದು ಕನ್ವಿಕ್ಷನ್ ಬಹಳ ಇಷ್ಟ. ಈ ಫಿಲಮ್ ಅಲ್ಲಿ ಇನ್ನೊಂದು ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಟೇಕ್ ಅವೇ ಇನ್ ದಿಸ್ ಫಿಲಮ್. ಈ ಇಬ್ಬರು ಕ್ಯಾರೆಕ್ಟರ್, ಒಂದು ಪೂರ್ಣ ಅವರು, ಇನ್ನೊಂದು ಅರ್ಚನಾ ಕೊಟ್ಟಿಗೆ. ಅವರಿಬ್ಬರದು ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ಔಟ್. ಇಡೀ ಫಿಲಮ್ ಅಲ್ಲಿ ಕಡೆ ಕಾಡೋ ಎಲ್ಲಾ ಪಾತ್ರಗಳ ಜೊತೆಗೆ ತುಂಬಾ ಕಾಡುವಂತ ಪಾತ್ರಗಳನ್ನು ಅದರಲ್ಲಿ ಪೂರ್ಣ ಅವರು ಕೂಡ, ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ನಮಗೆ ಕರ್ನಾಟಕದಲ್ಲಿ ಇರೋದು ಇವತ್ತು ಅವರು. ಅಂಡ್ ವಿ ಆರ್ ಲಕ್ಕಿ ನಮ್ಮ ಫಿಲಮ್ ಅಲ್ಲಿ ಅವ್ರು ಇರೋದಕ್ಕೆ. ಅವ್ರು ನನ್ ಬೇನ್ ಕೇಳಿದ್ರು, ನಾನು ಅವ್ರ ಬೇನ್ ಕೇಳಿದ್ಬಿಟ್ಟೆ. ಕಾರ್ತಿಕ್ ಸರ್, ನಿಮಗೆ ಸರಿ ದೇಶಾದ್ಯಂತ ಸೌಂಡ್ ಮಾಡ್ತಿದೆ. ಸೊ ಕತೆ ಕಂಟೆಂಟ್ ಚೆನ್ನಾಗಿತ್ತಂತಂದ್ರೆ ನೀವು ಯಾಕೆ ಪ್ಯಾನ್ ಇಂಡಿಯಾ ಕಡೆ ಹೋಗ್ಬೋದಾಗಿತ್ತು ಈ ಸಿನಿಮಾ ಅಂತ ಒಂದು ಆಸೆ. ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ, ನಾವು ಪ್ಲಾನ್ ಮಾಡೋದಾಗಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ಕನ್ನಡದಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗೋದಂತೂ ನಾನು ಹೇಳಿದೆ. ಬಟ್ ಬೇರೆ ಭಾಷೆಗೆ ಅವಶ್ಯಕತೆ ಬಂದ್ರೆ, ಅಂದ್ರೆ ಅಲ್ಲಿಂದ ಒಂದು ಡಿಮಾಂಡ್ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡ್ಕೊಡ್ಬೋದು. ಆಸ್ ಆಫ್ ನೋ ಈ ಪ್ಲಾನ್ ಆಗಿದ್ದು ಕನ್ನಡ ಸಿನಿಮಾ ತರ ಕೆಲವೊಂದು ತುಂಬಾ ನೇಟಿವೈಸ್ ಕನ್ನಡ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಬೆಂಗಳೂರು ನಡೆಯೋ ಕಥೆ ಆಗಲಿ, ನೀವು ನಿನ್ನೆ ನಾವು ಪೋಸ್ಟ್ ಹಾಕಿದ್ದು ಟ್ರೇಲರ್ ಅಲ್ಲಿ ಪೋಸ್ಟರ್ ಜೊತೆಗೆ ಅದು ಒಂದು ಲೈನ್ ಇತ್ತು, ಅದು ಕೊಟ್ಟಿದ್ದಾರೆ. ಅವರು ಒಂದು ಇಂಟರ್ವ್ಯೂ ಹೇಳ್ತಾರೆ, ಎಂಟೈರ್ ಸಿನಿಮಾ ರೌಂಡ್ ಆಫ್ ಒನ್ ಲೈನ್ ಅಲ್ಲಿ ಹೇಳಿದ್ರೆ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡ್ಬೇಕು. ಆ ಸಿನಿಮಾ ರೌಂಡ್ ಆಫ್ ಅದೇ. ಸೊ ನಮ್ಗೆ ಬೇರೆ ಕಡೆ ಮಾಡೋಕ್ಕಾಗಲ್ಲ ಅಂತ ಈ ಅಪ್ರಿಸಿಯೇಷನ್ ಇಲ್ಲಿಂದ. ಈಗ ನೀವು ಮಲಯಾಳಂ ಫಿಲ್ಮ್ ಎಷ್ಟೊಂದು ಸಿನಿಮಾ ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ನಾವೇನು ಕನ್ನಡದಲ್ಲಿ ಡಬ್ಬಿಂಗ್ OTT ಬಂದಾಗ ಅವರು ಎಲ್ಲಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಡಬ್ ಮಾಡೇ ಮಾಡ್ತಾರೆ. ಅವರು ಒಂದು ನಾರ್ಮ್ ಆಗಿ ತಗೊಂತಾರೆ, ಆಗ ನೋಡ್ಬೋದು. ಬಟ್ ಥಿಯೇಟ್ರಿಕಲಿ ನಮ್ದು ಸ್ಟ್ರಾಟಜಿ ಇದೆ ಓನ್ಲಿ ಕನ್ನಡ ಫಸ್ಟ್ ಮಾಡೋಣ ಅಂತ. ಬೇರೆ ಕಡೆ ಮಾಡ್ಕೊಂಡು ವಿ ಆರ್ ಓಪನ್ ಟು ಇಟ್. ಬಟ್ ಈಗ ಸದ್ಯಕ್ಕೆ ಇಟ್ಸ್ ಓನ್ಲಿ ಕನ್ನಡ. ಸರ್, ಇವಾಗ ಸರ್ ನಿಮ್ಗೆ ಬೇರೆ ಹೇಳ್ಬೋದು, ಫಸ್ಟ್ ನಿಮ್ಗೆ ಕೇಳ್ತೀನಿ. ಸಿದ್ಧಾರ್ಥ್ ಅವ್ರು ಆಕ್ಚುಲಿ ಅವರು ಮತ್ತೆ ಅವರು ವೈಫ್ ಅದಿತಿ ವಾಂಟೆಡ್ ಟು ಡೂ ರೀಲ್ಸ್. ಅವರು ಇಬ್ರು ಬಿಸಿ ಇರೋದು 3 BHK ರಿಲೀಸ್ ಇತ್ತು. ಬಟ್ ತುಂಬಾ ಜನ ಹಂಗೆ ಫೋನಲ್ಲಿ ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ. ಐ ಥಿಂಕ್ ಒಂದ್ಸತಿ ಪೃಥ್ವಿರಾಜ್ ಸರ್ ಹೇಳಿದ್ರು, ನಾರ್ಮಲಿ ನಮ್ಮ ವಾಟ್ಸ್ಆಪ್ ಅಲ್ಲಿ ನಾನು ಎಲ್ಲರಿಗೂ ಸಾಂಗ್ ಕಳಿಸ್ತೇನೆ. ಕೆಲವರು ಹೇಳಿದ್ರು ಪ್ರೊಡ್ಯೂಸರ್ಸ್ ಆಗಿ ಸಾಂಗ್ ಇಷ್ಟ ಆಗಿದೆ. ಬಟ್ ನೀವು ಸಿದ್ಧಾರ್ಥ್ ಇನ್ಸ್ಟಾಗ್ರಾಮ್ ಅಲ್ಲೂ ಕಮೆಂಟ್ ಇದೆ. ಸೊ ನಾನು ಸದ್ಯಕ್ಕೆ ನೆನ್ಪು ಬರ್ತಿರೋದು ಹೋಗ್ತದೆ. ಟೀಸರ್ ಅಲ್ಲೇ ಆಗೋಯ್ತಲ್ಲ, ಅಂದ್ರೆ ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಅಂತಂದ್ರೆ ವಿ ಹ್ಯಾವ್ ಟ್ರೈಡ್ ಅ ಡಿಫರೆಂಟ್ ಫಾರ್ಮ್ಯಾಟ್. ಟ್ರೈಲರ್ ಕಟ್ಗೆನೆ ಅಂದ್ರೆ ಒಂದು ಕತೆ ಹೇಳುವ ಒಂದು ರೀತಿಯಲ್ಲಿ ಟ್ರೈಲರ್ ನ ಬಿಡ್ತಾ ಇದ್ವಿ. ಅವರ ಇಡೀ ಜರ್ನಿಯನ್ನ ಒಂದು ರೌಂಡ್ ಆಫ್ ಮಾಡ್ಬಿಟ್ಟು ಒಂದು ಟ್ರೈಲರ್ ಬಿಡ್ತಾ ಇದ್ವಿ. ನಾವು ಕತೆ ಹೇಳ್ತಿದೀವ, ಕತೆ ಹೇಳ್ದೇನೆ ಏನೇನು ಮುಚ್ಚಿಟ್ಕೊಂಡಿದೀವಿ ಅನ್ನೋದು ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಅವರ ಎಲ್ಲಾ ಶೇಡ್ಸ್ ಅಂಡ್ ಆಲ್ ದ ಹೋಲ್ ಜರ್ನಿ, ಆ ಕ್ಯಾರೆಕ್ಟರ್ ಏನೇನು ಆರ್ಕ್ ಇದೆಯಲ್ಲ, ಇಡೀ ಆರ್ಕ್ ಒಂದು ಟ್ರೈಲರ್ ಅಲ್ಲಿ ನಾವು ಫಿಟಿಂಗ್ ಮಾಡಕ್ ಟ್ರೈ ಮಾಡಿದೀವಿ. ಸೊ ಅಂದ್ರೆ ಒಂದು ಬೇರೆ ಅಪ್ರೋಚ್ ಇದೆ ಟ್ರೈಲರ್, ಅದಂತೂ ಹೇಳ್ಬೋದು. ಸರ್, ಈ ಸಿನಿಮಾ ಅವರನ್ನು ಪ್ರೊಡ್ಯೂಸರ್. ಈಗ ಸಿನಿಮಾ ನೋಡಿದ್ರೆ ಸಿನಿಮಾ ರಿಲೀಸ್ ಮಾಡ್ತಾರೆ. ಅಫ್ಕೋರ್ಸ್ ನೋಡ್ತಾನೆ ಇರ್ತೀವಿ. ಈಗ ಪ್ರಾಸೆಸ್ ಅಲ್ಲಿ ಇದೆಯಲ್ಲ, ಸಿನಿಮಾ ಪ್ರಾಸೆಸ್ ಅಲ್ಲಿ ಇದ್ದಾಗ ಪ್ರತಿಯೊಂದು ಇವಾಗ ಆ ಟೈಮಲ್ಲಿ ಏನೇ ಶೂಟ್ ಆಗುತ್ತೆ ಅವ್ರು ಅವಾಗಲೇ ನೋಡ್ತಾ ಇದ್ದೀವಿ. ಅಲ್ಲೇ ಆಫೀಸಲ್ಲೇ ನಡೀತಿರೋದ್ರಿಂದ ಇಟ್ ಇಸ್ ಈಸಿ ಫಾರ್ ದರ್. ಅವ್ರ ಆಫೀಸಲ್ಲೇ ಎಲ್ಲ ಕೆಲಸ ನಡೀತಿರೋದು. KRG, ಜಯಣ್ಣ ಮತ್ತು PRK ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಅಲ್ಲೇ ನಡೀತಿರೋದ್ರಿಂದ ಅವ್ರು ನೋಡ್ತಾರೆ. ಯುವರ್ ಇನ್ಪುಟ್ಸ್ ರೈಟ್ ಫ್ರಮ್ ಸ್ಟೋರಿಯಿಂದ ಹಿಡಿದು ಇಲ್ಲಿವರೆಗೂ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್, ಅವ್ರ ಜೊತೆ ಡಿಸ್ಕಷನ್.